ಸ್ನೇಹಿತರೆ ಇವಾಗ ಏನಂದ್ರೆ ಇವಾಗ ಅರುಣ್ ಕಟ್ಟರ್ ಆಗಿರ್ಬೋದು, ಬ್ರೋದನ್ ಆಗಿರ್ಬೋದು, ಶಶಿ ಆಗಿರ್ಬೋದು, ನಮ್ಮ ಮಾವರು ಆಗಿರ್ಬೋದು, ನಮ್ಮ ಅಕ್ಷಯ್ ಫುಡ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಎಲ್ಲ ಏನ್ ಅನ್ಕೊಂತಾರೆ ಗೊತ್ತಾ, ಅವ್ರವ್ರ ಕಷ್ಟ ಅವ್ರಿಗಿರುತ್ತೆ. ಇವಾಗ ನಾವು ವಿಡಿಯೋ ಮಾಡಿರ್ತೀರಿ, ನಮ್ಮ ಮನೆಗಳವ್ರೆ ಕೇಳ್ತಾರೆ, ಏನೋ ಈ ತರ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ, ಈ ತರ ಎಲ್ಲ ಮಾತಾಡ್ತಾರೆ, ಯಾಕೋ ನಿಮ್ಗೆ ಅಂತ ಕೇಳ್ತಾರೆ. ನಮ್ಮ ಮಾವನ್ಗೆ ಎಷ್ಟೊತ್ತಿ ಅವ್ನು ಯಾರೋ ಇನ್ನೊಬ್ಬ ತುಂಬಾ ನಮ್ಮ ಮಾವ ನನ್ನ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸೋರು. ನಿಮ್ಮ ಅನುಭವ ಏನಪ್ಪ? ನಮ್ಮ ಮಾವಿಂದ ಹಿಡ್ದು ಅರುಣ್ ಕಟ್ಟಾರೆ, ಬ್ರೋದನ್, ಶಶಿ ಬಾ ಎಲ್ಲಿದ್ಯಾ? ಬಾ ಶಶಿ. ಗೈಸ್ ಸಿಂಪಲ್ ಥಿಂಗು. ಸೊ ಇದನ್ನ ಮಾತಾಡ್ಬೇಕಾದ್ರೆ ನಾನು ಅದೇ ಅಂತ ಅನ್ಕೊಂತಿದ್ದೆ, ಅಲ್ಲಿ ಯೋಚನೆ ಮಾಡ್ತಾರೆ, ಸ್ಕ್ರಿಪ್ಟ್ ಬರ್ಕೊಂತ ಇದ್ದೀನಿ ನಾನು. ಇವಾಗ ನೀಟಾಗಿ ಹೇಳ್ಬೇಕು, ಡೈಲಾಗ್ ಹೇಳಿದ್ರೆ ಚೆನ್ನಾಗಿ ವೈರಲ್ ಆಗಬೇಕು ಅಂತ. ದ ಥಿಂಗ್ ಈಸ್ ಸಿಂಪಲ್. ನನ್ನ ನೋಡಿರ್ತೀರ, ನಾನು ನೋಡಿರೋರು ಅಥವಾ ನನ್ನನ್ನು 5 ವರ್ಷದಿಂದ ಫಾಲೋ ಮಾಡಿರೋರ್ಗಾದ್ರೆ ಗೊತ್ತಿರುತ್ತೆ ಥಿಂಗ್ ಏನಂತ ಅಂತ. ಸಿಂಪಲ್ ಥಿಂಗ್ ಈಸ್ ಕಾಮೆಂಟ್ ಮಾಡ್ತಾರೆ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ, ನೀವು ಏನೇ ಮಾಡಿದ್ರು ಜನ ಮಾತಾಡ್ತಾರೆ. ಸೊ ನಿಮ್ಮ ಬಗ್ಗೆ ಜನ ಮಾತಾಡ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಏನಾದ್ರು ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ಒಂದಷ್ಟು ಟೀಕೆಗಳು ಬರುತ್ತೆ, ಅಥವಾ ಒಂದಷ್ಟು ಜನ ಆಡ್ಕೊತಾರೆ, ಒಂದಷ್ಟು ಜನ ನಗ್ತಾರೆ, ಒಂದಷ್ಟು ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಇಟ್ಸ್ ಓಕೆ. ಕ್ರಿಟಿಸಿಸಮ್ ಯಾವಾಗ ತನಕ ಅಂತ ಅಂದ್ರೆ, ಇವಾಗ ಯಾರೋ ಒಬ್ಬರು ನಾವು ಮಾಡಿದಾಗ ನಮ್ಮನ್ನು ಟ್ರೋಲ್ ಮಾಡೋದಾಗಲಿ ಅಥವಾ ರೋಸ್ ಥರ ಮಾಡೋದಾಗಲಿ, ಫನ್ನಾಗಿ ಏನೇ ಮಾಡಿದ್ರು ಅದನ್ನು ನಾವು ತೊಗೊಬೇಕು ಅಂತ ತೊಗೊತೀವಿ ಅಂತ ಅಂದ್ರೆ ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು. ಇಲ್ಲ ನಂಗೆ ತಗೊಳಕ್ಕಾಗಲ್ಲ ಅಂತ ಅಂದ್ರೆ ಮನೇಲಿ ಬಾಗ್ಲಾಕೊಂಡು ಮಲ್ಕೊಬೇಕು. ನಿಜ, ಒಂಥರ ಯುದ್ಧಕ್ಕೆ ನಿಂತ್ಕೊಂಡಂಗೆ. ಯುದ್ಧ ಅಂತ ಅಲ್ಲ ಬ್ರೋ, ಆಲ್ಮೋಸ್ಟ್ ಮಾಡೋ ಒಳ್ಳೆ. ಇವಾಗ ನೋಡ್ರಿ ತುಂಬಾ ಜನ ಸೋಷಿಯಲ್ ಮೀಡಿಯಾ, ತುಂಬಾ ಜನ ಎಕ್ಸಾಂಪಲ್, ನಾವಂತೂ ಯಾವ್ದೋ ಒಂದು 2-3 ಕಾಂಪಿಟೇಷನ್ ನಡೆಸಿರಿ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡಿದ್ರಿ. ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡಿದಾನೆ, ಅವ್ನ ಜೀವನ ಪೂರ್ತಿ ಒಬ್ಬನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇಟ್ಟಿದ್ದಾನೆ. ಅದ್ರಲ್ಲಿ ಕಾಮೆಂಟ್ ಆಗ್ತಾರೆ, ಮನೆ ಯಾವ್ದೋ ಇದು ಆಗ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂಡಿದ್ದ. ನೈಟ್ 11:30 ನಾನು ಮೆಸೇಜ್ ಹಾಕಿದೆ, ನೀನು ನೋಡ್ದಾಗ ಗೊತ್ತಿಲ್ಲ ಬ್ರೋದನ್ಗೆ ಹೇಳಿ, ಅವ್ನು ಶಶಿದ್ ಏನಾಯ್ತು, ಏನೋ ಕರ್ತ ಪಾಪ ಮಾತಾಡ ಅಂತ ಅವ್ನು ಹೇಳಿದಾಗ ಅವ್ನ ಫೀಲಿಂಗ್, ಅವ್ನ ಬಾಧೆ, ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಬದುಕಲೇಬೇಕು, ಏನೋ ಒಂದು ಜೀವನ ನಡೆಸಲೇಬೇಕು. ಈತ ಮಾಡಿರೋದು ಕೆಲ್ಸಕ್ಕೆ ಯಾರು ಅಷ್ಟೇ 5,000 ರೂಪಾಯಿ ನಮ್ಮ ತಾಣೆ ಯಾರು ಕೊಡಲ್ಲ. ಕೊಟ್ರೆ 50 ಜನ ₹1 ಅವ್ರ ಜಾಬಲ್ಲಿ ಇರಲ್ಲ. ಬಟ್ ಏನೋ ಒಂದು ಕಂಟೆಂಟ್ ಮಾಡಿ ಬಂದ್ರೆ ಅವ್ರು ಅಲ್ಲೇ ಏನೋ ಜನಕ್ಕೆ ಒಳ್ಳೇದ್ ಮಾಡೋಣ ಅನ್ನೋ ಪಾಪ ಉದ್ದೇಶ ಅವ್ರದ್ದು. ಆತರ ಮಾಡಿದ್ರು ಈ ಕೆಟ್ಟದಾಗ ಕಾಮೆಂಟ್ಗಳೇನಕ್ಕಪ್ಪ ನಮ್ಮಕ್ಕೆ ಹಾಕ್ತಾರಪ್ಪ. ನಮ್ಮ ಅಕ್ಷಯ್ ಒಬ್ರು ಯಾರು ಆಗ್ತಾನೆ ಅವ್ರೆ ಅಂತ ಖುಷಿ ಪಡ್ತೀನಿ. ಏನಕ್ಕಂದ್ರೆ ಹಾಕಿರೋ ಖುಷಿ ಕೇಳ್ದೇನೆ, ರಘು ಯಾವ್ದೋ ಇದು ಹಿಂಗಮ್ಮ ನಾವ್ ಏನತ್ತ ಒಳ್ಳೇದ್ ಮಾಡಿದ್ರು ಕೆಟ್ಟದಾಗ ನನ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಈ ಸೋಷಿಯಲ್ ಮೀಡಿಯಾದೆಲ್ಲ ಗೊತ್ತೇ ಇರಲಿಲ್ಲ. ನಮ್ ರಘು ಕಡೆಯಿಂದಾನೇ ನಾನು ಇದಕ್ಕೆ ಎಂಟ್ರಿ ಆಗಿದ್ದು. ಏನ ಕರ್ಕೊಂಡೋಗಿ ಹಿಂಗುಗಿತ್ತವನಲ್ಲಿ ಅವ್ನ ಯಾವನ ಒಬ್ನು ಬಳಿ ಮಗನು ಕೆಟ್ಟದಾಗ ಹಾಕವನೇ ಫೋನ್ ಮಾಡ್ಕೊಡ ಅಂದ್ರೆ ಅವ್ನ ನಂಬರ್ ಎಲ್ಲ ಐತೆ, ಅವ್ನ್ ಮೆಸೇಜ್ ಮಾಡ್ಬೇಕು. ಸುಮ್ನೆ ನಾವು ಮೆಸೇಜ್ ಮಾಡಿದ್ರೆ ತಿರ್ಗಿ ಇನ್ನೊಂದ್ ಆಗ್ತಾನೆ, ನೋಡೋಣ ಬಿಡೋ. ದಯವಿಟ್ಟು ಸ್ನೇಹಿತರೆ, ನಿಮ್ ಇಷ್ಟ ಇದ್ರೆ ನೋಡಿ, ಇಲ್ಲಿಂದ್ರೆ ಬೇಡ, ನೋಡೋದೇ ಬೇಡ. ಕೆಟ್ಟದಾಗ ಕಾಮೆಂಟ್ ಹಾಕಿದ್ರೆ ನನ್ನ ಬಾಯಲ್ಲಿ ಭಾರಿ ಸುಕ್ರಪಾತಗಳು ಬರೋದು ಗೊತ್ತಲ್ಲ, ಯಾರಿಗೂ ನಾನು ಭಯ ಪಡೋದಿಲ್ಲ. ಗೊತ್ತಾಗ್ತಿತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನೆಗೆಟಿವ್ ಕಮೆಂಟ್ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಕಮೆಂಟ್ಸ್ ನೋಡೋದ್ ಬಿಟ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮನ್ನ ಅಂತ ನೋಡೋರು ಒಂದಷ್ಟು ಜನ ಇರ್ತಾರೆ, ನಮ್ಮನ್ನ ಫಾಲೋ ಮಾಡಿ ಅಂತವ್ರಿಗೆ ನಾವು ರಿಪ್ಲೈ ಮಾಡ್ಬಿಟ್ಟು ಈ ತರ ಕಮೆಂಟ್ಸ್ ಬರ್ತಾವಲ್ಲ, ಒಂದು ಕಮೆಂಟ್ ಹಾಕೋರೆಲ್ಲ ಬಂದ್ಬಿಟ್ಟು ನಮ್ಮನ್ನ ಸಾಕೋದಾಗ್ಲಿ, ಊಟ ಹಾಕೋದಾಗ್ಲಿ, ಇನ್ನೊಂದ್ ಮಾಡೋದಾಗ್ಲಿ ಇಲ್ಲ. ನನ್ ಗಾಡಿಗೆ ಡೀಸೆಲ್ ಹಾಕ್ಸಕ್ಕಾಗಲ್ಲ ಅವ್ರ ಕೈಲೆಲ್ಲ, ಗಾಡಿ ತೊಳೆಯೋಕ್ಕೂ ಲಾಯಕ್ಕಿಲ್ಲ ಅಂತವ್ರೆಲ್ಲ ಎಷ್ಟೊಂದ್ ಜನ. ಸೊ ಇರ್ತಾರೆ ಒಂದಷ್ಟು ಜನ ಕೆಟ್ಟದಾಗ ಕಮೆಂಟ್ ಹಾಕೋರು ಇರ್ತಾರೆ. ಚಿತ್ರಾನ್ನ ಗಿರಾಕಿಗ್ಲಪ್ಪ ನನ್ ಮಕ್ಳವ್ರು ಡೈಲಿ 500 ರೂಪಾಯಿ ದುಡ್ಡು ಸಂಪಾದನೆ ಮಾಡಕ್ ಹೇಳ್ತಿಲ್ಲ. 95% ಆಫ್ ದ ಟೈಮ್ ಎಲ್ಲ ಜನ ಒಳ್ಳೇದೇ ಮಾಡ್ತಾರಣ್ಣ. ಒಂದಷ್ಟು ಜನ ಎಲ್ಲಾರು ಇಲ್ಲ ಪಾಪ, ಕೆಟ್ಟದಾಗಿ ಈ ಕಾಮೆಂಟ್ಗಳು ಮಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇರೋದು ಪಾಪ ಎಲ್ಲ ಒಳ್ಳೆಯವ್ರೇನೆ. ಯಾರು ಖುಷಿ ಪಡ್ತಾರೆ ಇನ್ನು ನಮ್ಮ ವಿಡಿಯೋಗಳು ನೋಡಿ, ಏನ್ ಪನ್ನಾಗಿರುತ್ತಣ್ಣ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಇದೇ ತರ ಮಾಡ್ರಿ, ನೀವು ವಿಡಿಯೋಗಳು ಸರಿಯಾಗಿ ಮಾಡ್ತಾ ಇಲ್ಲ, ವಾರಕ್ಕೊಂದು 2 ಹಾಕ್ರೋಣ ಅಂತ ಕೇಳ್ತಾರೆ ಪಾಪ. ಅವರೇನೆ ಖುಷಿ ಪಡೋಣ, ಅದಕ್ಕೆ ಆಯ್ತಮ್ಮ ಆಯ್ತಕ್ಕ ಮಾಡೋಣ, ಆಯ್ತಣ್ಣ ಮಾಡ್ತೀರಿ, ಏನ್ ಹೇಳೋಣ. ಈ ಕೆಟ್ಟದಾಗ ಕಾಮೆಂಟ್ ಮಾಡೋರ್ಕ ಇಲ್ಲ. ಒಂದ್ ಸಿಂಪಲ್ ಅಡ್ವೈಸ್, ಇವಾಗ ಅಕ್ಷಯ್ ಅಣ್ಣನ್ ಇಷ್ಟಪಡೋರು ರಘುಣ್ಣನ್ ಇಷ್ಟಪಡಲ್ಲ, ರಘುಣ್ಣನ್ ಇಷ್ಟಪಡೋರು ನನ್ನ ಇಷ್ಟಪಡಲ್ಲ, ನನ್ನ ಇಷ್ಟಪಡೋರು ಅರುಣನ್ ಇಷ್ಟಪಡಲ್ಲ, ಅರುಣ್ ಅವ್ರು ಇಷ್ಟಪಡೋರು ಬ್ರೋಝೋನ್ ಇಷ್ಟಪಡಲ್ಲ. ಸಿಂಪಲ್ ಆಗಿ ಏನ್ ಹೇಳ್ತೀನಿ ಗೊತ್ತಾ, ನಾನು ಅವಾಗಿಂದನೂ ಅದೇ ಹೇಳೋದು. ನಮ್ಮನ್ನ ಇವಾಗ ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ, ಓಕೆ, ನಿಮಗೆ ಬ್ರೋಝೋನ್ ಕಂಡ್ರೆ ಇಷ್ಟನಾ, ನನ್ನನ್ನು ಹೇಟ್ ಮಾಡೋದು ಬಿಟ್ಟು ಆ ಟೈಮ್ನ ಬ್ರೋಝೋನಿಗೆ ಸಪೋರ್ಟ್ ಮಾಡ್ರಿ, ಬ್ರೋಝೋನ್ನ ಬೆಳೆಸಿ. ಅಥವಾ ನಿಮಗೆ ಇಷ್ಟಪಡೋರು, ನೀವು ಇಷ್ಟಪಡೋರು ಒಂದಷ್ಟು ಜನ ಇರ್ತಾರೆ, ನಮ್ಮನ್ನ ಹೇಟ್ ಮಾಡೋದು ಬಿಟ್ಟು ಅವರಿಗೆ ಬೆಳ್ಸೋಕ್ಕಾದ್ರೂ ಸಪೋರ್ಟ್ ಮಾಡ್ರಿ. ಒಬ್ರು ಯಾರಾದ್ರೂ ಬೇರೆಯವ್ರು ಬೆಳೀತಾರೆ, ಸೊ ಖುಷಿನೇ ಅದು. ನಾವಂತೂ ಹೊಟ್ಟೆ ಹೊರ್ಕೊಂಡು ನೀವು ಬೆಳೆದು ಬಿಟ್ರೆ ನಾವು ನೋಡಕ್ಕಾಗಲ್ಲ. ಹೊಟ್ಟೆ ಹೊರ್ಕೊಂಡು ಇವಾಗ ಯಾರೋ ಒಬ್ಬ ಬೆಳೆದ ಆ ತರ ಅಂತ ಏನಿಲ್ಲ. ಮೇಲೆ ನಮ್ಮ ಮನೆಗೆ ಹೋಗೋದು ಇಲ್ಲ, ಊಟ ಮಾಡಕ್ಕಾಗುತ್ತಾ? ಅದನ್ನೇ ಹೇಳೋದು. ಸಿಂಪಲ್ ಒಂದು ಅಡ್ವೈಸ್ ಏನಂತ ಅಂದ್ರೆ, ಕನ್ನಡದಲ್ಲಿ ಎಷ್ಟೊಂದ್ ಜನ ಕ್ರಿಯೇಟರ್ಸ್ ಇದಾರೆ, ಅಥವಾ ಕನ್ನಡದಲ್ಲಿ ಎಷ್ಟೊಂದ್ ಜನ ಒಳ್ಳೆ ವಿಡಿಯೋಸ್ ಮಾಡೋರು ಇದಾರೆ, ಎಲ್ಲ ಜೊತೆಲಿ ಚೆನ್ನಾಗೇ ಇರ್ತೀವಿ. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಫ್ಯಾನ್ಸ್ಗಳು ಬಂದು ಅವ್ರ ಮೇಲೆ ಇವ್ರ ಮೇಲೆ ಹಾಕೊಡೋದು ನಡೀತಾ ಇರುತ್ತೆ. ಸೊ ಆ ತರ ನಡೆದಾಗ ಏನಾಗುತ್ತೆ ಅಂತ ಅಂದ್ರೆ, ಸುಮ್ಮನೆ ಹೆಡ್ಸ್ಗಳು ಸ್ಪ್ರೆಡ್ ಆಗುತ್ತೆ. ಬೆಟರ್ ನಿಮ್ಮ ಕಂಟೆಂಟ್ ಕ್ರಿಯೇಟರ್ ಅಥವಾ ನಿಮ್ಮ ಫೇವ್ರೇಟ್ ಯಾರು ಆಕ್ಟರ್ ಆಗಲಿ, ಆಕ್ಟ್ರೆಸ್ ಆಗಿ ಏನಾರಾಗಿರ್ಲಿ, ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ, ಆ ಟೈಮ್ ಅವ್ರಿಗೆ ಕೊಡಿ. ನಮ್ಗಳನ್ನ ಹೇಟ್ ಮಾಡೋದಾಗ್ಲಿ ಅಥವಾ ಯಾರು ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಹೇಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ. 99%
ಎಲ್ಲ ಒಳ್ಳೆಯವರೇನೆ ಪಾಪ. ಯಾರೊಬ್ಬೊಬ್ರು ನಾವು ಮೊನ್ನೆ ಗೋವಾಗೆ ಹೋಗಿದ್ವಿ ಕೇಳಿ, ಗೋವಾದಲ್ಲಿ ಎಷ್ಟು ಫ್ಯಾನ್ಸ್ ಗೊತ್ತು ನಮ್ ಪಾಪ. ಬಂದ್ಬಿಟ್ಟು ಆ ಬೋಟ್ ನಾವು ಬೋಟಿಂಗ್ ಹೋದ್ರಲ್ಲ ಮರಿ, ಅವ್ನ ಹುಡುಗ ಪಾಪ ಬೋಟಿಂಗ್ ಓಡಿಸೋರು ಪಾಪ. ಅಣ್ಣ ನಿಮ್ಮನ್ನ ವಿಡಿಯೋಗಳೆಲ್ಲ ನೋಡ್ತೀರಣ್ಣ ನಾವು, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವರೆಲ್ಲ ನೀವು ಅಂದ್ಬಿಟ್ಟು ಪಾಪ ಫೋಟೋ ಇಟ್ಕೊಂಡು ಗೋವಾದಲ್ಲಿ ಬೋಟಿಂಗ್ ಓಡಿಸೋರು ಪಾಪ. ಇದು ಮಾಡಿದ್ರು ಒಳ್ಳೆಯವ್ರು ಇರ್ತಾರೆ. ಈ ಒಂದಷ್ಟು ಜನ ನನ್ನ ಮಕ್ಕಳು ಬೇಕು ಬೇಕಂತ ಗಂಚಲಿಗಳು. ಇಲ್ಲ ಅಣ್ಣ, ಅದೆಲ್ಲ ಇದ್ದಿದೆ ಕಾನ್ವರ್ಸೇಷನ್. ಇವಾಗ ನಾವೆಲ್ಲರೂ ಈ ವಿಚಾರಗಳನ್ನೇ ಮಾತಾಡಿದ್ರೆ ಅಂದ್ರೆ ಪ್ರತಿ ವಿಡಿಯೋದಲ್ಲೂ ನಾವು ಮಾತಾಡ್ಬೋದು. ಬಟ್ ಒಂದು ಅಡ್ವೈಸ್ ಏನಂತ ಅಂದ್ರೆ, ಆದಷ್ಟು ನೀವು ಎಲ್ಲರ ಹತ್ರ ಚೆನ್ನಾಗಿರಕ್ಕೆ ಟ್ರೈ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಸುಮ್ಮನೆ ಏನು ಗೊತ್ತಾ, ಕನ್ನಡದಲ್ಲಿ ಎಷ್ಟೊಂದು ಜನ ಕಂಪ್ಲೇಂಟ್ ಏನು ಗೊತ್ತಾ, ಯೂಟ್ಯೂಬು ಇನ್ಸ್ಟಾಗ್ರಾಮ್ ಓಕೆ, ಇನ್ಸ್ಟಾಗ್ರಾಮ್ ಹೆಂಗೋ ಟಾಪ್ ಅಪ್ ಆಗುತ್ತೆ, ಒಂದು ಇದ್ರಲ್ಲಿ ಹೋಗುತ್ತೆ. ಯೂಟ್ಯೂಬು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಲೋ, ಬೇರೆ ಸ್ಟೇಟಲ್ಲಿ ಎಲ್ಲ ಯಾರು ತಮಿಳ್ನಾಡಿಗೆ ಹೋದ್ರೆ ಒಂದೊಂದು ಏರಿಯಾಗಳು ಒಂದು ಯೂಟ್ಯೂಬ್ ಎಷ್ಟು ಫಾಲೋವರ್ಸ್ ಮಿಲಿಯನ್ಸ್ ಇರ್ತಾರೆ. ಇಲ್ಲಿ ನಾವು ಮಿಲಿಯನ್ಸ್ ಅಲ್ಲ, ಒಂದು 500 ಲಕ್ಷ ಮಾಡ್ಕೊಳಕ್ಕೆ ಬಾಯಿ ಬಡ್ಕೊಳ್ಬೇಕು, ಬಾಯಿ ಬಡ್ಕೊಂಡು ಹೊಡ್ಕೊಂಡ್ಬಿಡ್ತಾರೆ. ಹಂಗೈತೆ ಪರಿಸ್ಥಿತಿ. ಇಲ್ಲ ಅಣ್ಣ, ಅದೈತೆ. ನೀವೇ ಹಿಂಗಂದ್ರೆ ನಾರ್ಮಲ್ ಚಾನಲ್ಗಳು, ಎಂಟರ್ಟೈನ್ಮೆಂಟ್ ಚಾನಲ್ಗಳು, ನಂದು ಗೇಮಿಂಗ್ ಚಾನಲ್. ಆಮೇಲೆ ಇನ್ನೊಂದು ಶಶಿ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, 100 days ಚಾಲೆಂಜ್, ಅದು ಏನು ಗಿವೇವೆ ಮನಿ ದುಡ್ಡು ಕೊಡೋದು, ದುಡ್ಡು ಹೆಲ್ಪ್ ಮಾಡೋದು, ಆ ತರ ಕಂಟೆಂಟ್ ಮಾಡೋದೆಲ್ಲ ಭಾರಿ ಕಷ್ಟ ಇದೆ. ಸಂಪಾದನೆ ಇರೋರೆ ಒಂದ್ಸತಿ ಕೂಡ ಇನ್ನೊಂದ್ಸತಿ ಹೋಗಲ್ಲ, ಇವ್ನು ಯಾವ್ದೋ ಕಂಟೆಂಟ್ ಅಂತ ಬಂದ್ಬಿಟ್ಟು ನಾನು ಈ ಪ್ರಾಣ ತಿಂತವನೇ ಅನ್ನೋ ಕಾಲ ಇದು. ನೀನು ಮಾಡ್ತಾ ಇದೆಯಪ್ಪ, ನಿನ್ಗೂ ದೇವ್ರು ಚೆನ್ನಾಗಿಟ್ಟಿರ್ಲಿ, ನಿನ್ಗೂ ಒಳ್ಳೆ ದುಡ್ಡು ಬರಲಿ, ಒಳ್ಳೆ ಸಂಪಾದನೆ ಮಾಡು, ಇನ್ನು 10 ಜನಕ್ಕೆ ಕೊಡು. ಆ ತರ ಮಾಡ್ರಿ. ನಮ್ಗೆ ಅರುಣ್ ಕಟಾರೆ ಅಂತ ಏನ್ ಹೊಟ್ಟೆ ಉರಿ ಅಂದ್ರೆ, ನಮ್ಮನ್ನು ಸ್ವಲ್ಪ ಬೆಳ್ಳಗ್ ಮಾಡಿ ನಾನು ನಮ್ಮ ಮಾವನ್ ಯಾವ್ದಂತ ಒಂದು ಪಿಕ್ಚರ್ ಇನ್ನೊಂದಪ್ಪ ಈ ಬಾಯ್ಲರ್ ಕೋಳಿಗಳು ಇಟ್ಕೊಂಡಿದ್ದೆಲ್ಲ ಕರ್ಕೊಂಡ್ ಬರ್ತೀವಿ ಅಂತ ಕೇಳಿದೆ. ಕಣ್ಣಲ್ಲಾದ್ರೂ ನೋಡೋಣ ಅವ್ರು ಪಾರಿನವ್ರನ್ನ ಹತ್ರಿಂದ. ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಶೂಟಿಂಗ್ ನಾನ್ ಮಾಡ್ಕೊಂತೀನಿ, ರಾತ್ರಿಯಿಂದ ಬೆಳಗ್ಗೆ ಶೂಟಿಂಗ್ ನೀವು ಮಾಡ್ಕೊಂತೀನಿ. ಲೈಟ್ ಹಾಕೊಂಡು ಶೂಟಿಂಗ್ ನೋಡೋಣ. ನೀವು ಬರ್ತೀರ ಕಾರಲ್ಲಿ ಬರೋವಾಗ ನಾನು ಅನ್ಕೊಂಡೆ ಅವ್ರು ಇಬ್ರು ಯಾರೋ ಹುಡುಗಿರು ಇರ್ತಾರಲ್ಲ ಜೊತೆಲಿ ಇರ್ತಾರೇನ ಅಂತ. ನಮ್ಮ ಕೇಳಿದೆ, ಏನೋ ಗೊತ್ತಿಲ್ಲಪ್ಪ ಅಂತ. ಬಟ್ ನಮ್ಗೊಂದು ಖುಷಿ ಆಯ್ತು, ನೀವು ನೋಡಿ ಅಂದ್ರೆ ನಮ್ಮವರು ಅಂತ ಬಂದವಾಗ ಸಿಂಪಲ್ ಆಗಿ ಬಂದ್ರಿ, ಅದೊಂದು ಖುಷಿ ಆಯ್ತು. ನಿಜ ಏನಣ್ಣ, ನಮ್ಮವರು ನಮ್ ತರ ಅಂತ ಬಂದಾಗ ನೀವು ಇದ್ದಂಗಿದ್ದೀರಾ, ಅದು ಖುಷಿ. ನಾವು ಎಲ್ಲಾರ್ಗು ಇಷ್ಟೇನಪ್ಪ ನೋಡು, ಇಲ್ಲಿ ಬಂದೋದವ್ರು ಸುಮಾರು ಜನ ಬಂದವ್ರೆ, ಎಷ್ಟು ಖುಷಿ ಬೀಳ್ತಾರೆ ಗೊತ್ತಣ್ಣ. ಅಲ್ಲಿ ಚೆನ್ನಾಗಿತ್ತಣ್ಣ, ನಿಮ್ ಇನ್ನೊಂದ್ಸತಿ ಇವ್ರು ಯಾರಪ್ಪ ಅವ್ರು ಗೌತಮ್ ನಾಯ್ಡು ಬೈಕ್ ರೈಡರ್ ಅವರು ಬರ್ತ್ಡೇ ಇಲ್ಲೇ ಒಂದ್ಸತಿ ಅವ್ರು ಸೆಲೆಬ್ರೇಷನ್ ಮಾಡಿದ್ದು ಪಾಪ. ಈಗ್ಲೂ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಅಂದಾಗಣ್ಣ ಇನ್ನೊಂದ್ಸತಿ ನಿಮ್ಮ ಫಾರ್ಮ್ ಹೌಸ್ ಬರ್ಬೇಕಣ್ಣ, ಸಖತ್ತಾಗಿತ್ತಣ್ಣ, ಅವತ್ತು ಎಂಜಾಯ್ ಫುಲ್ ಮಜಾ ಮಾಡಿದ್ರಣ್ಣ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು, ಬೈಕ್ ರೈಡರ್ಗಳೆಲ್ಲ ಒಂದು 15-20 ಜನ ಮೇಲೆ ಬಂದ್ಬಿಟ್ಟಿದ್ರು. ಎಲ್ಲಾನು ಫುಲ್ 2 ವರ್ಷ ಆಯ್ತು ಇಲ್ಲೇ ಪೆಂಡಲ್ ಹಾಕ್ಸ್ಬಿಟ್ಟಿದ್ದೆ. ಚೆನ್ನಾಗಿ ಮಾಡಿದ್, ಬರ್ಡೇ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಕುರಿ ಮಾಡಿದ್ರಿ, ಅವತ್ತು ಕುರಿ ಕಟ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫಾರ್ಮ್ ಕೋಳಿ ಎಲ್ಲ ಕರ್ಕೊಂಡ್ ಬರ್ತೀನಿ. ಸರಿ, ಓಕೆ, ಡನ್. ಹೇಳೋರೆ ಅಂತಾನೆ ಇನ್ನೊಂದು ವಾರದಲ್ಲಿ. ಆಮೇಲೆ ಇವಾಗ ಯೂಟ್ಯೂಬ್ ಅಲ್ಲಿ ಏನಿದೆ, ನಾವು ಕನ್ನಡದವ್ರು ಏನ್ ಬೆಳೀತಾ ಇದಾರೋ ಅವರೆಲ್ಲ ಕಾನ್ವರ್ಸೇಷನ್ಗಳು ಒಬ್ಬನ ಮೇಲೆ ಹೇಳ್ಕೊಳೋದ್ ಬಿಟ್ಟು ಇನ್ನ ಚೆನ್ನಾಗಿ ಬೆಳ್ಕೊಂಡು ಹೋದ್ರೆ ಇನ್ನ ಉತ್ತಮ. ಫ್ರಾಂಕ್ ಆಗಿ ಮಾತಾಡೋಣ ಅಂತ ಅಂದ್ರೆ ನಂದು ಕಾಂಟ್ರವರ್ಸಿ ಇತ್ತು, ಕ್ಲಿಯರ್ ಆಯ್ತು, ನಂದು ನಡೀತಾ ಕ್ಲಿಯರ್ ಆಗ್ತಾ ಇರುತ್ತೆ. ಅದೇನೆ ನಾನು ಹೇಳೋದೇನಂತ ಅಂದ್ರೆ, ಹೋಗುತ್ತೆ ಬರುತ್ತೆ ಜಗಳಗಳು ಆಗೇ ಆಗುತ್ತೆ, ಬಟ್ ಕನ್ನಡ ಕಾಂಟೆಂಟ್ ಜನ ಸಪೋರ್ಟ್ ಮಾಡಿದ್ರೆ ಕನ್ನಡ ಕಾಂಟೆಂಟ್ ಬೆಳೀತೆ. ಅದು ಯೂಟ್ಯೂಬರ್ಸ್ ಕಿತ್ಲಾಡಿದ್ರೆ ಅದು ಅಸಹ್ಯ, ಇವರೇ ಕಿತ್ಲಾಡ್ತಾರೆ ಅಂದ್ಬಿಟ್ಟು ಕಾಮೆಂಟ್ ಅಲ್ಲಿ ಹೊಡಿತಾ ಇರ್ತಾರೆ ಪಟ 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 ಅಂತ. ಎಲ್ಲ ಒಟ್ಟಾಗಿ ಮಾಡಿದ್ರೆ ಯೂಟ್ಯೂಬ್ ಕಮ್ಯುನಿಟಿ ಎಲ್ಲಿಗೋ ಇರುತ್ತೆ. ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ ಏನೋ ದುಡ್ಡುಗಳಿಲ್ಲ, ಕಷ್ಟಪಡೋರ್ಗೆ ಯೂಟ್ಯೂಬ್ ಮಾಡಿರೋರಿಗೆ ಯೂಟ್ಯೂಬ್ ಅಲ್ಲಿ ಬೆಳೆಸಿ ಸ್ವಲ್ಪ ದುಡ್ಡು ಬರ್ತೈತೆ. ಎಲ್ಲೆಲ್ಲೋ ಇರೋರು ಕೋಟಿಗಳು ಲಕ್ಷಗಳು ಸಂಪಾದನೆ ಮಾಡ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ. ನಮ್ಮ ಕನ್ನಡಿಗರು, ಕನ್ನಡ ಜನತೆ ಸಂಪಾದನೆ ಮಾಡ್ಲಿ, ಅವರು ಉದ್ಧಾರ ಆಗ್ಲಿ. ಕನ್ನಡವರು, ತಮಿಳವರು, ತೆಲುಗವರು, ಹಿಂದಿಯವರೆಲ್ಲ ಪ್ರಮೋಷನ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಅವರೇ ಕೊಡ್ತಾರೆ. 21ನೇ ತಾರೀಕಿಗೆ ಮಾನಿಟೈಸರ್ ಆಗುತ್ತೆ, 22ರಿಂದ 23ನೇ ತಾರೀಕಿಗೆ ನೀನ್ ಎಷ್ಟು ನಿನ್ನ ದಮ್ ಎಷ್ಟೈತೋ ರಾಕಿ ಬೀಸ್ಟ್ ಒಂದು ಮನೆ ಹಾಕಿದ್ರಲ್ಲ ಜಿಮ್ಮು ಗೊತ್ತಾ, ರಾಕಿ ಬೀಸ್ಟ್ ಇಲ್ಲಿದ್ರೆ ದಮ್ಮಿದ್ರೆ ಒಡೆ ಡಂಬಲ್ಸ್ ಅಂತ ಏನೋ ಪಾಪ ಡೈಲಾಗು. ಆ ತರ ದಮ್ಮಿದ್ದವನು ಏನೋ ಒಂದು ಕಂಟೆಂಟ್ ನಿಮ್ ಜೀವನಕ್ಕೆ ನೀವು ಹೋದ್ರೆ 25,000 20,000 ಕೊಡ್ತಾರೆ ಸಂಬಳ. ನೀನ್ 10 ಲಕ್ಷ ದುಡಿಯೋ ಕೆಪಾಸಿಟಿನ ಐತೆ, ನಿನ್ನ ಮೈಂಡ್, ನಿನ್ ಕಂಟೆಂಟ್, ನಿನ್ನ ಬುದ್ಧಿ, ನೀನ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ನಿನ್ ಜೀವನ ಮಾಡ್ಕೊಡ್ರಿ. ಕಾಮೆಂಟ್ ಮಾಡೋರ್ಗೆ ಬದುಕೋರ್ಗೆ ಹೇಳ್ತಾ ಇರೋದು ಇದು. ಹೌದು, ಸಿಂಪಲ್ ಥಿಂಗು. ಸೊ ನೀವು ನೋಡ್ತಾ ಇರ್ತೀರ, ನೋಡಿದ್ದೆಲ್ಲ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ, ನೋಡಿದ್ರೆ ಅವ್ನು ಹಂಗೆ ಇದು ಮಾಡ್ತಾನೆ, ಹಿಂಗೆ ಮಾತಾಡ್ತಾನೆ, ಹಂಗೆ ಮಾತಾಡ್ತಾನೆ. ನಾವು ಎಲ್ಲ ಕಡೆನೂ ಹಿಂಗೆ ಮಾತಾಡ್ತಿರ್ತೀವಿ, ಅಥವಾ ನಮ್ಮ ಮಾತುಗಳೇ ಹಿಂಗಿರುತ್ತೆ. ಹಂಗಂತ ಯಾರು ಬಂದ ತಕ್ಷಣ ಆಯ್ಬ್ರು ಅಂದ ತಕ್ಷಣ ಹಿಂಗೆಲ್ಲ ಮಾತಾಡಲ್ಲ ನಾವು. ಚೆನ್ನಾಗೇ ಮಾತಾಡ್ಸ್ತೀವಿ, ಮರ್ಯಾದೆ ಕೊಟ್ಟೆ ಮಾತಾಡಿಸ್ತೀವಿ. ಸೊ ಪರ್ಸನಲ್ ಲೈಫ್ ಬೇರೆ, ಪ್ರೊಫೆಷನಲ್ ಲೈಫ್ ಬೇರೆ. ಇವಾಗ ನಾನು ಯೂಟ್ಯೂಬ್ ಕೆರಿಯರ್ ಬೇರೆ, ಇನ್ಸ್ಟಾಗ್ರಾಮ್ ಕೆರಿಯರ್ ಬೇರೆ. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಕೆಟ್ಟ ಮಾತು ಮಾತಾಡಲ್ಲ, ಯೂಟ್ಯೂಬಲ್ಲಿ ತುಂಬ ಕೆಟ್ಟ ಮಾತು ಮಾತಾಡ್ತೀನಿ. ಇವತ್ತು ಇಷ್ಟು ಮಾಡ್ತಿದ್ವಿ, ಬರೋ ವರ್ಷ ಬರ್ತಿದ್ದೆ ಇನ್ನೂ ಇಷ್ಟು ಮಾಡ್ತೀವಿ. ಕೆಟ್ಟ ಕಾಮೆಂಟ್ ಮಾಡೋರು ನೀವು ಇಷ್ಟಲ್ಲ ಇಷ್ಟ ಹಾಕ್ರಿ, ಐ ಡೋಂಟ್ ಕೇರ್, ತಲೆನೇ ಕೆಡ್ಸ್ಕೊಳಲ್ಲ.
ನಾನು ಕನ್ಸರ್ನ್ ಅಷ್ಟೇ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದೈತೆ, ಅದು ರೆಗ್ಯುಲರ್ ಆಗೈತೆ. ಬಟ್ ಒಂದು ಕನ್ಸರ್ನ್, ವೇಸ್ಟ್ ಮಾಡೋದ್ರ ಬದಲು ಟೈಮ್ನ ಅದನ್ನ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮೇಲೆ ಕೊಡ್ರಿ, ಅಥವಾ ನಿಮ್ಗೆ ಇಷ್ಟ ಬಂದವರಿಗೆ ಫ್ಯಾನ್ಸ್ ಇದ್ದಂಗೆ ನಮ್ಗೆ. ನಮ್ಮ ವಿಡಿಯೋ 10 ಸಲ ನೋಡ್ತಾರೆ ಅಂತ, ಅವ್ರು ಒರಿಜಿನಲ್ ಫ್ಯಾನ್ಸ್ ನಮಗೆ. ಇನ್ನೊಂದು 4 ಜನ ಬೆಳೀರಿ ಇದ್ರೇನೆ ನಾವು ಬೆಳೆಯಕ್ಕಾಗೋದು. ಅದೇ ನಮ್ಮ ವಿಡಿಯೋ ಪೂರ್ತಿ ಒಂದು 4 ಸಲ ವ್ಯೂಸ್ ತಂದು ಕೊಡೋದು ಅವರೇನು, ಅವ್ರು ಅಲ್ಲಿ ಪಕ್ಕದವ್ರಿಗೆ ಶೇರ್ ಮಾಡ್ತಾರೆ, ನೀನೊಂದ್ ಸ್ವಲ್ಪ ಹಾಕು ಅಂತ. ಬಿಟ್ರಿ ಬ್ರೋ, ಅದು ಇದ್ದಿದೆ. ಅದನ್ನ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್, ಮಾಡಿದವರು ಅವ್ರ ಟೈಮ್ ವೇಸ್ಟ್ ಅಂತ ನಾವು ಬುದ್ಧಿ ಹೇಳ್ತಾ ಇದೀವಿ. ನಮ್ಮ ಟೈಮ್ ವೇಸ್ಟ್ ನಾವೇ ಮಾಡ್ತಾ ಇದೀವಿ ಅವ್ರ ಬಗ್ಗೆ ಮಾತಾಡ್ಕೊಂಡು. ಬಿರಿಯಾನಿ ಬೆಂದೈತೆ ನೋಡಿ, ಕೋಳಿ ತಿನ್ಬೇಕಲ್ಲಿ, ನಾಟಿ ಕೋಳಿ ಹೊಟ್ಟೆ ಗುಡ್ರು ಅಂತ ಬಿರಿಯಾನಿ ತಿನ್ಬೇಕು ಇವಾಗ. ನಾಟಿ ಕೋಳಿ ಬಿರಿಯಾನಿ. ಹಾಕ್ಬಿಟ್ರಾ ಕೊಡ್ರಿ ಇಲ್ಲಿ ವಿಡಿಯೋಗೋಸ್ಕರ ನಾನೊಂದ್ಸಲ ತಿರುಗಿಸ್ತೀನಿ. ಇಲ್ಲಿ ಇದ್ರ ಮೇಲೆ ನಿಂತ್ಕೋ ಬಾ ಕಸ್ಟಮರ್, ಇಲ್ಲಿ ಬಾ, ಹೈಟ್ ಆಗಿರುತ್ತೆ. ಅನ್ಕೊಂಡ್ಬಿಡ್ರಿ, ವಿಡಿಯೋಗೋಸ್ಕರ ತಿರುಗಿಸ್ತಾ ಇದ್ದೀನಿ. ಮಕ್ಕಳ ಮೇಲೆಲ್ಲ ಹೋಗಿ ಬರ್ತೈತೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ. ಬ್ರೋ ಎಷ್ಟೊತ್ತಾಗುತ್ತೆ ಬ್ರೋ ಇದು ರೆಡಿ ಆಗಕ್ಕೆ? ಇನ್ನೂ ಅರ್ಧ ಗಂಟೆ ಬೇಕಾ? ಮನೇಲಿ ಆಗಿದ್ರೆ ನಾನು ಮಾಡ್ತಾ ಇದ್ದೆ. ಪೀಸ್ ಇತ್ತು ನೋಡೋಣ, ಹಂಗೊಂದು ಪೀಸ್ ಇತ್ತು ನೋಡೋಣ. ಕೈ ಹಾಕ್ಬಿಡಿ ಬ್ರೋ, ಸಿಗುತ್ತೆ. ಉಪ್ಪು ಕರ್ಪತ್ತೆ ಉಪ್ಪು ಕರ್ ಕರೆಕ್ಟ್ ಇದು ಆಯ್ತಾ ಭಟ್ರೆ? ದಮ್ಮರೆ ದಮ್ ದಮ್ಮೆದ್ ಗೋಡೆ ಎಂಡ ಪೆಂದೆ ಗಮ್ಮ ಗಮ್ಮ ಅಂತೈತೆ. ಅಲ್ಲಿ ಅಪ್ಪನೇ ಏನ್ ಪೆಂದೆ ನಾಟಿ ಕೋಳಿ. ಈ ಬಿರಿಯಾನಿ ಸ್ಮೆಲ್ ಐತಲ್ಲ, ಸ್ಮೆಲ್ಗೆನೆ ಹೊಟ್ಟೆ ತುಂಬ ಬಿಡುತ್ತೆ. ನೀರು ಕುಡಿದು ಬಂದ್ಬಿಡ್ತೀವಿ, ತಿನ್ಬೇಕು ಆಮೇಲೆ ಹೊಟ್ಟೆ ತುಂಬಬೇಕು ಅಷ್ಟ. ಆಮೇಲೆ ಹಂಗೆ ಯಾವಾರು ಮುಗಿಪಂತಾಗಲ್ಲ. ಮದುವೆ ಕಾಪ್ನಿಗೆ ನಮ್ಮ ತಾತ ಇರೋರು ಅದಕ್ಕೆ ಇರೋರು ಈ ಸಾಲಲ್ಲ ದೊಡ್ಡ ಬಾಸ್ ತರಕ್ಕಾಗಿಲ್ಲ ನಮಗ. ಸ್ನೇಹಿತರೆ, ಬಿರಿಯಾನಿ ರೆಡಿ ಆಗೈತೆ. ನಮ್ಮ ಅರುಣ್ ಕಟಾರಿ ಅವರು ಟೇಸ್ಟ್ ಹೆಂಗಿತ್ತೆ ಅಂತ ಹೇಳ್ತಾರೆ. ನೋಡಪ್ಪ, ತಿನ್ನಪ್ಪ. ಹೆವಿ ಆಗಿದೆ, ಹೊಟ್ಟೆ ತುಂಬ ಹಾಕಷ್ಟು ಕೊಟ್ಟಿದ್ದಾರೆ. ಇನ್ನೂ ಇಸ್ಕೊಂಡು ತಿಂತೀನಿ ಅಷ್ಟೇ. ಕಬಾಬ್ ತಿಂದಿಲ್ಲ, ತಿನ್ನೋಣ. ಲೆಗ್ ಪೀಸ್, ಅದೇ ಕಬಾಬ್ ಥರನೇ ಇದೆ ಅಲ್ಲ ಮೇಲ್ಗಡೆಯಿಂದ. ನಾಟಿ ಕೋಳಿ ಲೆಗ್ ಬಿಸಿ ಬಿಸಿ ಇದೆ, ತಡೀರಿ ಸ್ವಲ್ಪ. ಬಿಸಿ ಇದ್ರೇನೆ ಬಿರಿಯಾನಿ ಚೆನ್ನಾಗಿರೋದು. ಚೆನ್ನಾಗಿ ಬಂದಿದ್ಯಾ? ಇಷ್ಟೊತ್ತು ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಸ್ನೇಹಿತರೆ, ಸಕ್ಕಪಟ್ಟೆ ಸಖತ್ತಾಗೈತೆ. ನೋಡೋಣ, ಮತ್ತೆ ಬೇಜಾರಾಗಬೇಡಿ, ಕ್ಯಾಮ್ರಾ ಮುಂದೆ ತಿಂತಾ ಇದ್ದೀವಿ ಅಂತ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿದೆ. ಚೆನ್ನಾಗಿದೆ ಬಿಡಪ್ಪ, ಏನು ಹೇಳಂಗಿಲ್ಲ. ಚೆನ್ನಾಗೈತೆ, ಎಲ್ಲ ನಾಟಿ ಚೆನ್ನಾಗಿದೆ. ನಂಗೆ ಅರುಣ್ ಕಟಾರಿ ತನಿ ಕೊಡು. ಇವತ್ತು ನಾಟಿ ಕೋಳಿಯಲ್ಲಿ ಬಿರಿಯಾನಿ ಮಾಡಿದ್ದೀವಿ. ನಮ್ಮ ಗೆಸ್ಟ್ಗಳು ಬೇರೆ ಒಂದು 2-3 ಜನ ಬಂದಿದ್ರು. ಅದಕ್ಕೆ ಆ ಕೋಳಿಗೆ ಈ ಕೋಳಿಗೆ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ನಾನು ಕೋಳಿ ಕಾಲು ನೋಡಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದೀರಾ ನೀವು ನನಗೆ. ಕೋಳಿ ಕಾಲು ಒಳ್ಳೆ ಟೇಸ್ಟ್. ನೀವು ತಿನ್ರಿ ಬ್ರೋ. ನಮ್ಮ ಅಮ್ಮ ತಿಂತಾ ಇರುತ್ತೆ, ನಾನು ಲೆಗ್ ಪೀಸ್ ತಿಂತೀನಿ. ಈಗ ನಾನು ಮೊಣಕಾಲಿಂದ ಮೇಲೆ ತಿಂತೀನಿ, ಅವ್ರು ಮೊಣಕಾಲಿಂದ ಕೆಳಗಡೆ ತಿಂತಾರೆ. ಹೆಂಗೈತಪ್ಪ ಬಿರಿಯಾನಿ ಟೇಸ್ಟ್? ಬಿರಿಯಾನಿ ಸಕ್ಕತ್ತಾಗೈತಾರ. ನಾನು ಅದೇ ಹೇಳ್ತಾ ಇದ್ದೆ. ಪೀಸ್ ಹಾಕೊಂಡಿಲ್ಲ, ನಾಟಿ ಕೋಳಿದು ನೋಡ್ರಿ ಹಾಕೊಂಡಿದ್ದೀನಿ. ನೀನ್ ಕಬಾಬ್ ಹಾಕೊಂಡಿದ್ದೀ. ನಾಟಿ ಕೋಳಿದು ಇಲ್ಲೊಂದು ಪೀಸ್ ಐತೆ, ಇದೇನು ಇಷ್ಟು ದಪ್ಪ ಐತೆ, ಮಟನ್ ಪೀಸ್ ಇದ್ದಂಗೆ ಐತೆ ಇದು. ಅದು ಒಡ್ಸಿರೋದು ದಪ್ಪ ದಪ್ಪ ಹಂಗೆ ಅಂತ ಓಡಿಸಿರೋದಾ? ಏನು ಕಣ ದೊಡ್ಡದಾಗ ಓಡಿಸೋದು ಪೀಸು?
ಚಿಕ್ಕದಾಗಾದ್ರೆ ಜನ ಜಾಸ್ತಿ ಅವರಲ್ಲ ಇಲ್ಲಿ ಗೊತ್ತಾಗಲ್ಲ ನೋಡಿ. ಈ ತರದ್ ಒಂದೊಂದು ಪೀಸ್ 2 ಪೀಸ್ ಹಾಕಿದ್ರೆ ಎಲ್ಲರಿಗೂ ಬರುತ್ತಲ್ಲ. ಸ್ಮಾರ್ಟ್ ಗೈಸ್, ನೀವು ನೋಡಿರ್ತೀರಾ ಈ ಚಾನಲ್ ಅಲ್ಲಿ ನೋಡ್ತಾ ಇರೋರು. ನನಗೆ ಗೊತ್ತಿಲ್ಲ, ಇಷ್ಟೊಂದೆಲ್ಲ ಐಡಿಯಾ ಇಲ್ಲ, ಅದಕ್ಕೋಸ್ಕರ ಇದನ್ನ ಬಿಡ್ಸಕ್ಕಾಗ್ತಲ್ಲ ನನಗೆ. ದೇವರಣೆ ಸಾಕು ದೊಡ್ಡದೈತೆ. ಬಿರಿಯಾನಿ ಮಾತ್ರ ಮಜವಾಗೈತೆ. ಯಾವಾಗಾರು ರೆಸಿಪಿ ಕೇಳ್ಕೊಂಡ್ಬಿಟ್ಟು ಮಾಡ್ಕೊಂಡು ತಿಂದ್ರೆ ಖುಷಿ ಆಗೋಗ್ಬಿಡುತ್ತೆ. ಒನ್ ಆಫ್ ದಿ ಬೆಸ್ಟ್ ನಾನು ತಿಂದಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೇಸ್ಟ್. ಆ್ಯಕ್ಚುಲಿ ಔಟ್ಡೋರಲ್ಲಿ ಮಾಡಿ ಈ ಥರ ಟೇಸ್ಟ್ ತೊಗೊಂಬರೋದು ರೇರ್ ಅದು. ಎಷ್ಟೊಂದ್ಸಲ ಒಂದಿದ್ರೆ ಇನ್ನೊಂದಿರಲ್ಲ, ಒಂದಾದ್ರೆ ಇನ್ನೊಂದಾಗಲ್ಲ. ಬಟ್ ಪ್ರಾಪರಾಗಿ ಟೇಸ್ಟ್ ಬರುತ್ತಾ ತುಂಬ ಖುಷಿ ಆಗುತ್ತೆ ಅವಾಗ. ಇಷ್ಟೊಂದಂಗೆ ಮಾಡಿದ್ಕೂ ಕುತ್ಕೊಂಡು ತಿಂತಾ ಇರೋದಕ್ಕೂ ನೆಮ್ಮದಿ ಅಂತ ಅನ್ಸುತ್ತೆ. ಸ್ನೇಹಿತರೆ, ಇವ್ರು ನಮ್ಮ ಲಾಯರು, ಅಡ್ವೊಕೇಟು, ಎಲ್ಲ ನಮ್ಮ ಕೇಸ್ಗಳೆಲ್ಲ ಇವರೇ ಡೀಲ್ ಮಾಡೋದು. ಬರ್ಬೇಕಂತ ಇದ್ರು. ಇವತ್ತು ನಾಟಿ ಕೋಳಿ ಬಿರಿಯಾನಿ ಮಾಡಿದ್ದಕ್ಕೆ ಮಸ್ತಾಗೈತೆ. ಮೊಟ್ಟೆ ಈಗಿಗೆ ಬರೋಷ್ಟು ತಿಂದಿದ್ದೀನಿ. ಈ ವೆದರ್ಗೂ ಈ ಬಿಸಿ ಬಿಸಿ ಬಿರಿಯಾನಿಗೂ ಸೂಪರ್ ಆಗಿದೆ. ಸಂತೋಷ್ ಅವರೇ, ನಾಟಿ ಕೋಳಿ ಬಿರಿಯಾನಿ ಹೆಂಗೈತೆ ಹೇಳಪ್ಪ. ನೀವೇನು ಹೇಳ್ತೀರಿ? ನಾವು ಸೂಪರ್, ನಮ್ಗೆ ಮಾತ್ರ ನಂಬರ್ 1 ಆಗಿತ್ತು. ಎಸ್ಎಂಆರ್ ಸೂಪರ್ ಅಂದ್ರು, ಅರುಣ್ ಕಟಾರಿ ಅವರು ಸೂಪರ್ ಆಗೈತೆ. ನಂಗೆ ಪೀಸ್ ಬಿಡ್ಸಕ್ಕಾಗ್ಲಿಲ್ಲ, ಅವ್ರ ಪೀಸ್ ತಿಂದಿಲ್ಲ, ಹಾಕೊಂಡಿದ್ದು ದೊಡ್ಡ ಪೀಸ್ ಒಂದಾದ್ರೆ ಅದು ಬಿಟ್ಬಿಟ್ರು. ಬರೀ ಕಬಾಬ್. ಎಲ್ಲ ಅವ್ರು ಅರುಣ್ ಅವರು ಅಲ್ಲಿ ಕಾರಲ್ಲಿ ಕೂತಾರ. ನಾಚಿಕೆ ನಾಚಿಕೆ ಕರಿ. ನಾವು ಗಟ್ಟಿಯಾಗಿರೋದು ಅಪ್ಪೆ ಗಟ್ಟಿಯಾಗಿರೋ ಪೀಸ್ ಇರುತ್ತೆ ನಂಗೆ. ಸಂತೋಷ ಮಧು ಗಟ್ಟಿಯಾಗಿರೋದು ಯಾವ್ದೋ ನೋಡಿದ್ರೆ ಇವರು ನಮ್ಮ ಮಧು ಕುಮಾರ್ ಅವರು ಕಾಲ್ ತಿನ್ನಲ್ಲ ಅಂತವ್ರೆ. ಕಾಲ್ ತಿನ್ನಲ್ಲ ಅಂತ ಹೇಳ್ತವ್ರೆ. ಇನ್ನೇನ್ ಗೊತ್ತವ್ರಕ್ಕ ಟೇಸ್ಟ್ ನೋಡು. ಆಕ್ಚುಲಿ ಇದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ ನೋಡ್ರಿ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ನಾಟಿ ಕೋಳಿ ಮಾಡಿದ್ರೆ ತಲೆ ಕಾಲು ಗಂಡು ಮಕ್ಳು ತಿನ್ಬಾರ್ದು ಅಂತ ಹೇಳೋರು. ಯಾಕೆ ಹೇಳೋರು ಅಂತಂದ್ರೆ ಬಿಸಿ ಬರಲ್ಲ ಅಂತ ಅಲ್ಲ, ಅದು ಹಿಂದಿನ ಸತ್ಯ ಏನು ಅಂತಂದ್ರೆ ಮನೆಗೆ ಯಾರೇ ಬಂದ್ರು ಮಾಂಸ ಹಾಕಿ ಕೊಟ್ಟು ಹೆಣ್ಮಕ್ಳಿಗೆ ಏನು ಉಳಿತಾ ಇರಲಿಲ್ಲ. ಈ ತಲೆ ಕಾಲಾದ್ರೂ ನಾವು ತಿನ್ಬೇಕು ಅಂತ ಅಂದ್ಬಿಟ್ಟು ಮಾಡಿರ್ತಕ್ಕಂಥ ಪದ್ಧತಿ ಅದು. ಅದೆಲ್ಲ ಸುಳ್ಳು, ಮೀಸೆ ಬರ್ತಿರೋದು, ಕೋಳಿ ಮುಂಜಾಕ ನಮ್ಮ ಮನೇಲಿ ಹೇಳ್ತಾ ಇದ್ರು. ನಾನು ಚಿಕ್ಕ ಮಗು ಇರೋವಾಗ ಕಾಲೆಲ್ಲ ನೀವು ಕೆಲವೊಂದು ಬಿರಿಯಾನಿ ಅಂಗಡಿಗಳಿಗಾಗಲಿ ಇಲ್ಲ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಹೋದವಾಗ ನಿಮ್ಗೆ ನಾಟಿ ಕೋಳಿ ಬಿರಿಯಾನಿ ಅಂತ ಹೇಳ್ತಾರೆ. ನಾಟಿ ಕೋಳಿ ಕಂಡುಹಿಡಿಯೋದು ಹೆಂಗೆ ಅಂತಂದರೆ ಕೈಗೆ ಬರಲ್ಲ ನೋಡ್ರಿ. ನಾಟಿ ಕೋಳಿ ನೀವು ನೋಡ್ಬೋದು, ನೀವು ಗೊತ್ತಾಗುತ್ತೆ ನಿಮಗೆ. ಗ್ಯಾಸು ಸಿಲಿಂಡರ್ ಇಲ್ಲ. ಈ ಥರ ಚರ್ಮ ಸಮೇತವಾಗಿ ಬಾಯ ಕಿಚ್ಚಿದಾಗ ಸ್ವಲ್ಪ ನಾರಿರುತ್ತೆ, ಅಂದರೆ ಸ್ವಲ್ಪ ಟೈಟ್ ಇರ್ತೈತೆ. ಏನಣ್ಣ ಇದು 100% ನಾಟಿ ಕೋಳಿನಾ? ಆಮೇಲೆ ಕಾಲು ಕಚ್ಚಾಗತ್ತಲ್ಲ ಸ್ನೇಹಿತರೆ ನೋಡಿ. ಒರಿಜಿನಲ್ ನಾಟಿ ಕೋಳಿನಲ್ಲಿ ಮಾಡಿರ್ತಕ್ಕಂಥ ಬಿರಿಯಾನಿ. ದಯವಿಟ್ಟು ಊಟದ ಬಗ್ಗೆ ರಿವ್ಯೂ ಕೊಡೋಷ್ಟು ದೊಡ್ಡವ್ರು ನಾವಲ್ಲ. ಯಾಕಂತಂದರೆ ಅನ್ನ ಪರಬ್ರಹ್ಮ ಸ್ವರೂಪ. ಹಸ್ದವ್ರಿಗೆ ಊಟದ ಬೆಲೆ ಗೊತ್ತಿರುತ್ತೆ. ನಾವಿವಾಗ ಶೋಕಿಗೋಸ್ಕರ ಬಂದ್ಬಿಟ್ಟು ತಿಂದ್ಬಿಟ್ಟು ಹೇಳ್ಬಿಡೋದಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೂ ರುಚಿ. ನಮ್ಮ ಸೀನಣ್ಣಗೆ ನಾನು ಹೇಳಿದ್ದೀನಿ, ಸೀನಣ್ಣ ಅದನ್ನೇ ರೇಗಿಸ್ತಾಯಿದ್ರು. ಕರೆಕ್ಟಾ? ಅಲ್ಲ, ರಗಣ್ಣು ಇಲ್ಲಿಂದ ಇಲ್ಲಿಗೆ ಮಾತ್ರ ರುಚಿ, ಆಮೇಲೆ ಅಲ್ಲ. ಅದು 100% ಸತ್ಯ. ಊಟ ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಇದ್ದರೆ ನಾವು ಪಕ್ಕದಲ್ಲಿ ಹೋಗಿ ತಿಳಿಸ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ಏಕ್ದಮ್ ಬಂದ್ಬಿಟ್ಟು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಭಾಳ ತಪ್ಪು. ಯಾಕಂತಂದರೆ ಒಂದೊಂದು ಅಗಳಿನ ಹಿಂದೆ ರೈತನ ಶ್ರಮ ಐತೆ. ಎಸ್ಎಂಆರ್ಗೆ ಅಂತಲ್ಲ, ಯಾವುದೇ ವೀಡಿಯೋ ಮಾಡೋರಿಗೆ ಎಲ್ಲ ಜನತೆಗೂ ನಾನು ಹೇಳೋದಂತೆ, ಸಾವು ಹೇಳಿ ಕೇಳಿ ಯಾರಿಗೂ ಬರಲ್ಲ. ಸಾವನ್ನ ಭಯ ಬಿದ್ದು ಬದುಕಬಾರ್ದು. ಅರ್ಥ ಆಯ್ತಾ? ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಎಕ್ಸಾಂಪಲ್ಲು ನಮ್ಮ ಪುನೀತ್ ಸಾರು ಸಾವಿರಾರು ಕೋಟಿ ಒಡೆಯ, ಸಾವಿರಾರು ಕೋಟ್ಯಾಂತರ ಜನರ ಹೃದಯ ಗೆದ್ದವರು. ಅವ್ರನ್ನೇ ಬಿಟ್ಟಿಲ್ಲ. ಸಿದ್ಧಗಂಗೆ ಮಠದ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಅಂತ ಹೆಸರು ತಗೊಂಡವರು, ಅವ್ರಿಗೂ ಸಾವು ಬಿಟ್ಟಿಲ್ಲ. ಕರೆಕ್ಟಾಗಿ ನೀನು ಒಂದರಲ್ಲಿ ಹತ್ಕೊಂಡು ಹೇಳ್ತೀಯ ನಾನು ಯಾವಾಗ ಸಾಯ್ತೀನೋ ಅಂತ. ನಾನು ಅವಾಗೆ ಸಾಯೋದು, ನನಗೂ ಇಲ್ಲ ಟೈಮು ಡೇಟ್ ಐತಾ.
ಇದು ಗಟ್ಟಿಗೆ ಇಟ್ಕೊಂಡ್ರೆ ಇಲ್ಲು ಇಲ್ಲಿ ಕರೆಕ್ಟಾಗಿರಬೇಕು. ಕರೆಕ್ಟಾ? ಇವೆರಡು ಕನೆಕ್ಟಾಗಿ ಮಾತಾಡೋನು ಯಾವತ್ತಿದ್ರು ರಾಜನೇ. ಆ ಕಾರಣಕ್ಕೆ ಯಾರೋ 4 ಜನ ಅವ್ರ ಕೆಲಸ ಅದೇನಪ್ಪ, ನಿನ್ನ ಕುಗ್ಸ್ಬೇಕು, ನಿನ್ನ ಡೌನ್ ಮಾಡಬೇಕು ಅಂತ. ಯಾಕಂದ್ರೆ ನಿಂದಿಸೋರು ಇರಬೇಕಯ್ಯ ಅಂದಿ ಅಂತೆ ಅಂತ ಅವ್ರ ಕೆಲಸ ಅವ್ರು ಮಾಡಿದ್ರೆ ನೀನು ಸ್ವಲ್ಪ ಎಚ್ಚೆತ್ಕೊಳೋದು. ಎಲ್ಲರೂ ನೀನು ಶಬಾಷ್ ಅಂದ್ಬಿಟ್ರೆ ನೀನೇನು ಮಾಡ್ತೀಯಲ್ಲ ಕೊಂಬಂದ್ಬಿಡ್ತೀನಿ ನೀನು. ಕರೆಕ್ಟಾ? ಆ ಕಾರಣಕ್ಕೆ ದಯವಿಟ್ಟು ಈ ಮಾತುಗಳು ವಿಡಿಯೋ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ. ಭಾಳ ತಪ್ಪು ನೀನು ಮಾಡಿರೋದು. ಇದ್ರ ನಾನು ಖಂಡಿಸ್ತೀನಿ. ಇದು ನೀನು ಮಾಡಬಾರ್ದು. ಯಾಕಂತಂದ್ರೆ ಯಾರು ಕಣ ಬಿಟ್ಟಿರೋದು ಕೇಸ್ ಹಾಕ್ಸ್ಬಿಡ್ತೀರಪ್ಪ ನಾವು ಇನ್ನೊಂದು ಮಾತಾಡಿದ್ರೆ. 100 ಸಲ ಸೋತು ಗೆದ್ದಿರೋನ್ನ, 100 ಸಲ ಗೆದ್ದು ಸೋತಿರೋನಲ್ಲ, 100 ಸಲ ಸೋತು ಗೆದ್ದಿರೋನ ಜೀವನದಲ್ಲಿ. ಆ ಕಾರಣಕ್ಕೆ ಗೆಲುವಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ಗೊತ್ತು ನನಗೆ, ಜನಕ್ಕೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ಗೊತ್ತು. ಆ ಕಾರಣಕ್ಕೆ ದಯವಿಟ್ಟು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಇಂಗ್ಲೀಷು ಕವಿತೆ ಅದು. ಕನ್ನಡದಲ್ಲಿ ಏನು ಹೇಳ್ತೀನಿ ಅಂದರೆ, ಬಟ್ಟೆಯಿಂದ ಒಬ್ರನ್ನ ಅಳಿಬೇಡ್ರಿ. ಅವರು ಎಷ್ಟು ಸಾಹುಕಾರರು, ಅವ್ರು ಎಷ್ಟು ಇದು ಅಂತ. ಯಾಕಂತಂದರೆ ಬಿಳೆ ಬಟ್ಟೆ ಹಾಕೊಂಬಂದಿರೋ ಒಂದು ಜೋಪಲ್ಲಿ 0 ಇರ್ತದೆ, ನಿಕ್ಕರ್ ಹಾಕಿರೋ ಒಂದು ಜೋಪದಾಗ ಕೋಟಿಗಳಿರ್ತವೆ ಅಂತ ನಮ್ಮ ಬೈತಿ ರಾಮಣ್ಣ ಹೇಳೋರು ಈ ಮಾತನ್ನ. ನಾನು ಇವಾಗೂ ನೆನೆಸ್ಕೊತೀನಿ ಅದನ್ನು. ಘಾಟಿ ಜಾತ್ರೆನಲ್ಲಿ ಹೇಳಿರೋದು ನನಗೆ. ಬರ ಇಲ್ಲ ಅಯ್ಯಪ್ಪನ ದೊಡ್ಡ ಚಿಕ್ಕ ಮಗು ಇದ್ದಾಗ ಏಯ್ ಜೋಪ ಕೈ ಇಕ್ಕೋ ನಾನು. ಯಾಕಣ್ಣ ಇಕ್ಕ ಕೈ ಅಂದರೆ ಕಟ್ಗಳಿರೋದು. ನಾನು ಜೋಪ ಕಟ್ಗಳವೆ ಅಲ್ಲೆಲ್ಲ ಓಡಾಡ್ತಾವ್ರು ನೋಡ, ಅವ್ರ ಜೋಪಾಗೆ ನಾನು ಶಾಟ್ ಆಯ್ತು ಅನ್ನೋದು. ಅಲ್ಲ ಇದು ಯಾಕೆ ಹೇಳ್ತೀನಿ, ಹಳ್ಳಿ ಭಾಷೆ ಇದು. ವಾಸ್ತವ ಸತ್ಯ. ಪುಣ್ಯಾತ್ಮನ ಎಷ್ಟು ಜನಕ್ಕೆ ಅನ್ನ ಹಾಕೋನೋ ನಮ್ಗೆಲ್ಲ ಗುರುಗಳ ಲೆಕ್ಕ ಅವರೆಲ್ಲ ಎತ್ಕಟ್ಟೋ ಇದರಲ್ಲಿ. ಬೈರ್ತಿ ರಾಮಣ್ಣ ಅಂತಂದರೆ ಬೈರ್ತಿ ಇವತ್ತು ಬಸವರಾಜ್ ಅವರವ್ರೆ, ಬೈರ್ತಿ ಸುರೇಶಣ್ಣವ್ರವರೆಲ್ಲ ಅವ್ರ ಸಂಬಂಧಿಕರೇನೆ, ಕೋಟಿಗಳು ಅವರೆಲ್ಲ. ಅಂಥವ್ರ ಜೊತೆ ಮೆದ್ಗಿರೋನು ನಾನು. ಅರ್ಥ ಆಯ್ತಾ? ಆ ಕಾರಣಕ್ಕೆ ನನಗೆ ಕೆಲವೊಬ್ರು ಮಾತಾಡ್ದವಾಗ ಉತ್ತರ ಕೊಡೋದು ಗೊತ್ತು. ಅವ್ರಿಗೆ ಎಲ್ಲಿ ಏನು ಸಮಾರ್ಸ ಮಾತಾಡ್ಬೇಡ್ರಿ ಇರಪ್ಪ ಸ್ವಲ್ಪ ಹೊತ್ತು. ಇನ್ನೇನಣ್ಣ ಇನ್ನೇನೈತೆ ಹೇಳ್ರಿ. ಬಿರಿಯಾನಿ ಹೆಂಗೈತೆ ಹೇಳು, ನಿನ್ ಟೇಸ್ಟ್ ಹೇಳು. ಸೂಪರ್ ಅಣ್ಣ. ಒಟ್ಟಿನಲ್ಲಿ ಮಾತುಗಳಲ್ಲಿ ದೇವರಣ್ಣಗೆ ವಯಸ್ಸಲ್ಲಿ ಚಿಕ್ಕವನಾದ್ರೂ ಮಾತುಗಳಲ್ಲಿ 80 ವರ್ಷ ವಯಸ್ಸಾದವ್ರ ಲೆಕ್ಕ. ಗಾದೆಗಳು ಅದೆಲ್ಲ 29 ಲಾಯರ್ ಸರ್. ದೇವರಣ್ಣಗೆ ಅದ್ ನಾವು ಕಲ್ತಿರಲ್ಲ, ಒಂದ್ ಮಾತು ಬರಲ್ಲ. ಗಾದೆಗಳೆಲ್ಲ ಕಲ್ತವ್ರೆ. ನಾನು ಅದು ಅವಾಗ ಕೇಳ್ತೀನಿ, ಎಲ್ಲಿ ಕಲ್ತಪ್ಪ ನನಗೂ ಸ್ವಲ್ಪ ಕಲ್ತ್ಕೊಡು ಅಂತ. ಅಷ್ಟೇ ತಾನೇ ಬಾಣ ನಾನು ಅದೇ ಜಾಗ ಇಬ್ರು ನಿಜ ಸರಿ ಗಾದೆ ಹೇಳ್ದಲ್ಲ ನನ್ನ ಮಗನೇ ಎಲ್ಲ ನೋಡ್ದಾಗ ಬಿಡ್ತೀನಿ. ಹಳೆ ಕಾಲದಲ್ಲಿ ಒಂದು ಬಾಯಿ ಮಾಡ್ತಿರೋದಣ್ಣ, ಅದು ಸತ್ಯನೇ. ಏನಂತಂದ್ರೆ ವೇದ ಸುಳ್ಳಾದರು ಗಾದೆ ಸುಳ್ಳಾಗೋದು ಅಂತ. ನಿಜನಣ್ಣ? ವೇದನ ಬರ್ದಿರೋದು ಲಿಖಿತ ಐತೆ, ಗಾದೆಗೆ ಲಿಖಿತ ಇಲ್ಲ, ಬಾಯಿ ಮಾತಾಗಿ ಬಂದಿರೋದು. ಬಟ್ ಆದ್ರೂ ಗಾದೆ ಮಾತು ಇವತ್ತು ಸುಳ್ಳಾಗಿಲ್ಲ. ಕೆಲವೊಂದು ಗಾದೆಗಳು ಒಬ್ಬರನ್ನ ನಿಂದನೆ ಮಾಡೋ ರೀತಿನಲ್ಲಿ ಐತೆ. ನಾನು ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಲ್ಲ, ಅದನ್ನ ನಾನು ಹೇಳೋದು ಇಲ್ಲ. ಹೌದು. ಯಾಕಂತಂದರೆ ಒಬ್ಬರನ್ನ ನೋವಿನಲ್ಲಿ ಸುಖ ಪಡೋದು ಅದು ಸುಖನೇ ಅಲ್ಲ, ಅದು ಸ್ವಾರ್ಥ ಅದು. ಹೌದಾ? ಆ ಕಾರಣಕ್ಕೆ ಸುಮಾರು ಗಾದೆಗಳವೆ. ಹೊಲ ಕೊಯ್ಯಕ್ಕೆ ಒಂದು ಗಾದೆ ಐತೆ, ಹೊಲ ಕೊಯ್ದು ಕಟ್ಟಿ ಎತ್ಕೊಂಬರಕ್ಕೆ ಒಂದು ಗಾದೆ ಐತೆ. ಈ ಥರ ಸುಮಾರು ಐತೆ. ಒಂದೇ ಒಂದು ಗಾದೆ ಹೇಳ್ತೀನಿ ನೋಡ್ರಿ. ಒಂದು ಮಳೆಗೊಂದು ಗಾದೆ ಐತೆ. ಹೇಳ್ಬೇಕಾಗ ಗೊತ್ತಾಗ್ತದೆ. ತೊಂದರೆ ಇಲ್ಲ, ಅನ್ಫಿಲ್ಟರ್ಡ್ ಫುಲ್ ಅನ್ಫಿಲ್ಟರ್ಡ್. ನಾನು ಆಮೇಲೆ ಇದ್ರಲ್ಲಿ ಈ ಸಲ ನನ್ನ ಲಾಗಲ್ಲಿ ಎಲ್ಲರೂ ಮಾತಾಡ್ಬಿಟ್ಟವ್ರು. ಈ ಸಲ ಅಕ್ಷಯಣ್ಣ ರಘುಣ ಎಲ್ಲ ಸರಿಯಾಗಿ ಮಾತಾಡ್ಬಿಟ್ಟವ್ರು. ಅಲ್ಲ ಗಾದೆಗಳು ಅಂತ ಬಂದಿದ ತಕ್ಷಣ ಗಾದೆಗಳು ಅಂತಂದ್ರೆ ಅದು ನೀವು ಆಗ್ಲೇಬೇಕಿದ್ದು. ರೈತಂದ ಕಷ್ಟ ಏನನ್ನೋದು ನೋಡ್ರಿ. ಇಷ್ಟೊತ್ತು ವಿಡಿಯೋ ಮಾಡಿದ್ರಿ, ಇದು ಕಳ್ಳ ರೈತ ಬಿಡೋ. ಇಷ್ಟೊತ್ತು ವಿಡಿಯೋ ಮಾಡಿದ್ರಿ. ಇವತ್ತು ಅವ್ರ ಹಂಬಲ ಏನು ಅಂತಂದ್ರೆ, ಒಂದು ಪೈಪ್ ಹೊಡೆದೋದ್ರಿ ಅಂದ್ರೆ ಒಂದು ಸಸಿಕ ನೀರು ಬಿಡೋ. ಒಂದು ನಿಮಿಷ. ಯಾಕೆ ಅವರೇ ಮೇನ್ ಇದು ಅರ್ಥ ಮಾಡ್ಕೊಳ್ರಿ. ರೈತ ಮಗನ ಗುಂಡು ನೋಡ್ಸು. ಬೆಳಗ್ಗೆ ಅವನು ಅಲ್ಲಾಡ್ಸ್ಕೊಂಡ್ ಬರ್ತಾನೆ, ಇಲ್ಲಿ ಪೈಪ್ ಹೊಡೆದಾಕ್ ಬಿಟ್ಟು ಹೋದ್ರೆ ಮಧ್ಯಾಹ್ನವರೆಗೂ ಕೆಲಸ ಮಾಡ್ಸ್ಬೇಕು, ಕಟ್ಬೇಕು. ಯಾವ್ದೋ ಒಂದು ಡೈಲಾಗ್ ಹೇಳ್ತೀನಿ ಅಂದ್ರೆ ಗಾದೆಗಳು ಸುಮಾರವೆ. ಒಂದೇ ಯಾವ್ದೋ ಗಾದೆ ಸೊಂಡ್ಲ ಒಂದೇ ಒಂದು ಹಂಗೆ ಹೇಳ್ತೀನಿ. ತನ್ನಾರು ತನಕೂನ ಒಂಟೆತ್ತು ಹೊಲಕೂನ ಅಂತಂದ್ರೆ
ನಮ್ಮವರೇ ನಮ್ಗೆ ಶತ್ರುಗಳು. ಹೆಂಗೆ ಅಂತಂದ್ರೆ ನಮ್ಮ ಸಂಬಂಧಗಳಿರ್ತಾವಲ್ಲ, ಬಾಬಾ ಕೈ ಎತ್ತು ಮುಗಿಬೇಕು, ಅನ್ನ ತಿಂತ ಇದ್ದೀನಿ, ನಿಮ್ಮನ್ನ ಕೈ ಎತ್ತು ಮುಗಿಬೇಕು. ಯಾಕಂತಂದ್ರೆ ಬದುಕಿರೋನ್ ಸಾಯಿಸ್ಬಿಡ್ತೀರ ಹಂಗೇನೆ ಮಾತುಗಳಲ್ಲಿ. ನಮ್ಮ ಸಂಬಂಧಿಕರು ತನ್ನಾರು ತನಕೂನ ಒಂಟೆತ್ತು ಹೊಲಕೂನ ಅಂತಂದ್ರೆ ಒಂಟಿ ಎತ್ತಾಗ ಹೊಲ ಉಳಕ್ಕಾಗಲ್ಲ. ನಮ್ಮ ಜನರ ಜೊತೆನಲ್ಲಿ ನಾವು ಎಷ್ಟೇ ಚೆನ್ನಾಗಿ ಹೆಂಗಾಗ್ತದೆ ಗೊತ್ತವ್ರು ಒಬ್ಬರೇ ತಿಂತವ್ರು, ಎಲ್ಲರೂ ಸುತ್ತ ನೋಡ್ಕೊಂಡು ನೋಡ್ತಾವ್ರಲ್ಲ ಹೊಟ್ಟೆನೋ ಬರಲ್ವಾ? ಇರ್ಲಿರೋರೆಲ್ಲ ತಿಂದಿರಿದ್ರೆ ಅದು ಗ್ಯಾರಂಟಿ ಆಗ್ತಾ ಇತ್ತು. ಕೆಲವು ಒಂದೇ ಒಂದು ಸಂದರ್ಭ ಇಟ್ಕೊಂಡು ನಮ್ಮನ್ನ ಜಡ್ಜ್ ಮಾಡ್ತಾರೆ. ಹಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ, ಹಿಂಗೆ ಅಂತ. ಮಾಡಿಬಿಟ್ಟ ಅನ್ನೋದಕ್ಕಿಂತ ಮುಂಚೆ ಮಾಡಿಸಿದವ್ರು ಯಾರು, ಅದ್ರ ಕಾರ್ಯಕರ್ತರು ಯಾರು, ಅದರಲ್ಲಿ ಏನೇನು ನಡೀತು ಕೂಲಂಕುಷವಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಈ ಕಡೆ ಆ ಕಡೆ ಇರೋರು ಇಬ್ರಿಗೂ ಮದುವೆ ಆಗಿ ಎರಡೂ ಮುಗ್ದೋಗೈತೆ. ಇನ್ನೇ ಹುಡುಗನಿಗೆ ಮದುವೆ ಇಲ್ಲ. ಕರೆಕ್ಟಪ್ಪ? ಕೆಲವೊಬ್ಬರು ಆ ಮದುವೆ ವಿಚಾರ ಎತ್ಕೊಂಡು ಮಾತಾಡೋದು. ದೇವರನ್ನೇ ಹೇಳ್ತೀನಿ, ಎಷ್ಟೋ ವಿಡಿಯೋ ಮುಂದೆ ರಿವ್ಯೂ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ, ನಾನು ವೈಯಕ್ತಿಕನೂ ಹೇಳಿದ್ದೀನಿ. ನಾನು ಮದುವೆ ಆಗಿ ಏನೋ ಮಿಸ್ ಮ್ಯಾಚ್ ಆಯಿತು ಅಂತ ಹೇಳ್ತೀನಿ ಬಿಟ್ಟರೆ ನಾನು ಯಾರ ಬಗ್ಗೆನೂ ದೂಷಣೆ ಮಾಡಿಲ್ಲ, ಮಾಡೋದೂ ಇಲ್ಲ. ಅದು ಯಾಕಂತಂದರೆ ಅನ್ನ ತಿನ್ಬೇಕಾದ್ರೆ ಸತ್ಯನೇ ಹೇಳ್ಬೇಕಂತೆ. ನಮ್ಮ ಮನೆಯಲ್ಲಿರೋವರೆಗೂ ಯಾವುದೂ ವ್ಯತ್ಯಾಸ ನಡೆದಿಲ್ಲ, ಅದನ್ನು ನಾನು ಹೇಳೋದು ಇಲ್ಲ ನಡೆದೈತೆ ಅಂತ. ಏನಣ್ಣ ಹೇಳಿಕೆ ಮಾತು ಕೇಳಿದ್ರೆ ನಿನ್ನ ಜೀವನನೇ ಹೋಗೋದು. ಇವತ್ತವರೆಗೂ ದೇಶದಲ್ಲಿ ವರ್ಲ್ಡಲ್ಲಿ ಯುದ್ಧಗಳಾಗಿರೋದು ಹೇಳಿಕೆ ಮಾತು ಕೇಳ್ಕೊಂಡೆ, ಸಂಸಾರಗಳು ಕೆಟ್ಟೋಗಿರೋದು ಹೇಳಿಕೆ ಮಾತು ಕೇಳ್ಕೊಂಡೆ. ಆ ಹೇಳಿಕೆ ಮಾತು ಹೇಳ್ತಾರಲ್ಲ, ಮಿಂಡ್ರಿ ಅದು ನಾನು ಡ್ಯಾಶ್ ಅಂತ ಹೇಳ್ತೀನಿ, ಅದಕ್ಕೆ ಫಿಲಪ್ ಮಾಡ್ಕೊಳ್ರಿ ನೀವು. ಇಂಥ ಮನೆ ಆಳ್ರು ಅವ್ರು ಏನು ಅನ್ಕೊಂತಾರೆ ಅಂದರೆ ಇನ್ನೊಬ್ಬರ ಜೀವನನ ಜಡ್ಜ್ ಮಾಡಿಬಿಟ್ಟು ಅದಕ್ಕೊಂದು ಇದು ಬರೆದ್ಬಿಡ್ತಾರೆ. ಏನಂತೀರಾ ಅಂತಂದರೆ ಫುಲ್ ಸ್ಟಾಪ್ ಇಟ್ಬಿಡ್ತಾರೆ ಆ ಜೀವನದ ಬಗ್ಗೆ. ಆ ಮಜಾ ನೀನು ಕೇವಲ ಒಂದಷ್ಟು ದಿನ ಮಜಾ ಮಾಡ್ತೀಯ. ನಿನಗೆ ಆ ಪರಿಸ್ಥಿತಿ ಬಂದಾಗ, ನಿನ್ನ ಮಕ್ಕಳಿಗೆ ಬಂದವಾಗ ಆ ಭಗವಂತನ ಅವನೇ ದೇವರಾಣೆ. ನಾನು ಪ್ರತಿಯೊಂದು ಬಾರಿನೂ ಹೇಳೋದಷ್ಟೇ, ಭಗವಂತನ ಕೈ ಹಿಡ್ದವನ್ನ ಯಾರು ತುಳಿಯೋಕ್ಕಾಗಲ್ಲ. ಭಗವಂತನ ಕೈ ಬಿಟ್ಟವನ್ನ ಎಷ್ಟೇ ಕೋಟಿ ಜನ ಕೈ ಹಿಡಿದ್ರು ಅವ್ನ ಮೇಲ್ಕೆತ್ತಕ್ಕಾಗಲ್ಲ. ನಿಜಾನ? ಉದಾಹರಣೆ ನಾನು ಹೇಳೋದು, ನೀವೆಲ್ಲರೂ ಇದ್ದೀರಾ, ಯಾಕಂದರೆ ಅದು ಇರೋದಕ್ಕೆ ನೀವೆಲ್ಲ ಇರೋದು. ಈ ಹುಡುಗ ಮೊನ್ನೆ ಬಂದು ಏನೋ ಇದಾಯಿತು ಅಂತಂದರು. ಏನು ದೊಡ್ಡದಲ್ಲ ಜೀವನನ. ಇದು ದಿನ ನಾವು ಈಜಬೇಕು. ಸಮುದ್ರದಲ್ಲಿ ಬಿದ್ದ ಮೇಲೆ ಮಲ್ಕೊಂಡಿರೋಕ್ಕಾಗಲ್ಲ ಮರಿ, ಈಜಬೇಕು. ಕರೆಕ್ಟಾ? ಆ ಕಾರಣಕ್ಕೆ ಇದು ಸಾಧನೆ ಅನ್ನೋದು ಒಂದ್ಸಲ ಹೆಸರು ಮಾಡೋದು ಕಷ್ಟ, ಉಳಿಸ್ಕೊಂಡು ಹೋಗೋದು ಡಬಲ್ ಕಷ್ಟ. ಆ ಕಾರಣಕ್ಕೆ ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ಒಂದಷ್ಟು ಹೆಸರು ಮಾಡಿರೋ ರೋಡಲ್ಲಿ ನಿಂತ್ಕೊಂಡ್ರೆ ಏನು ಇವ್ನು ರೋಡ್ಗೆ ಬಂದುಬಿಟ್ಟ ಅಂತಾರೆ. ಯಾವುದೋ ಒಂದು ಮಾಲ್ಕೋದ್ರೆ ಏನು ಇಲ್ಲಿ ಬಿದ್ದವನು ಇವನು, ಯಾವುದೋ ಹೋಟ್ಲು ಇವ್ನು ಇಷ್ಟೇನಾ ಈ ಹೋಟ್ಲಲ್ಲಿ ತಿಂತವನೆ. ಅರ್ಥ ಮಾಡ್ರಿ, ನಾರ್ಮಲ್ ಪೀಪಲ್ ಆಗಿದ್ರೆ ರಾಜರ ಥರ ಬದುಕ್ಬೋದು ನೀವು, ದೇವರನ್ನ ಹೇಳ್ತೀನಿ. ಆ ಕಾರಣಕ್ಕೆ ನೀವು ಹೆಸರು ಮಾಡಬೇಕಂತ ಎಷ್ಟು ಹಂಬಲ ಆಯಿತೋ ಉಳಿಸ್ಕೊಂಡು ಹೋಗೋದನ್ನು ಫಸ್ಟ್ ಕಲ್ಕೊಳ್ರಿ. ರೀಲ್ಸ್ ಮುಖಾಂತರ, ವೀಡಿಯೋಸ್ ಮಾಡೋ ಮುಖಾಂತರನೇ ಕೆಲವರೆಲ್ಲನೂ ಅನ್ವಾಂಟೆಡ್ ಪ್ರಮೋಷನ್ಸ್. ನಾನು ಅದಕ್ಕೆ ಎನ್ಕರೇಜ್ ಮಾಡಲ್ಲ. ನನಗೆ ವೈಯಕ್ತಿಕವಾಗಿ ಬಂದು ಇಷ್ಟು ಲಕ್ಷ ಕೊಡ್ತೀನಿ, ಈ ವಿಡಿಯೋ ಮಾಡ್ರೆ ಆ ವಿಡಿಯೋ ನಾನು ಮಾಡಲ್ಲ. 1000 ಜನನ ಸಾಯಿಸಿಬಿಟ್ಟು 10 ಜನಕ್ಕೆ ಜೀವ ಕೊಟ್ಬಿಟ್ರೆ ಅದು ದೊಡ್ಡದಾಗಲ್ಲ. ಆಗ್ತದ? ಆ ಕಾರಣಕ್ಕೆ ದೊಡ್ಡವ್ರದ್ದೇನೇ ಇದೆಲ್ಲನೂ ಕೆಲವೊಂದು ಬೈಲಿಗೆ ಬಂದೈತೆ, ಕೆಲವೊಂದು ಬೈಲಿಗೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇರಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಇವತ್ತು ಸ್ಯಾಟಲೈಟ್ ಮೀಡಿಯಾ ಹೆಂಗೈತೆ ಅಂತಂದರೆ ಅವರಿಂದನೇ ಒಂದಷ್ಟು ಜನ ಧೈರ್ಯವಾಗಿ ಮಾತಾಡೋಕೆ ಆಗ್ತಾ ಇರೋದು. ಯಾಕಂತಂದರೆ ಮೀಡಿಯಾದವ್ರು ಬಿಡಲ್ಲ, ಹುಷಾರಂತಾರೆ. ಇವಾಗ ಫಸ್ಟ್ ಹಂಗಿರಿಲ್ಲ, ದುಡ್ಡು ಕಾಸು ಮೇಲೆ ನಡೆದು ಬಿಡೋದೆಲ್ಲ. ನಿಜನಣ್ಣ? ಅವ್ರು ಬಂದ ಮೇಲೆ ಒಂದಷ್ಟು ಕಾನೂನಿನ ಚೌಕಟ್ಟು ಇದಾಯಿತು. ಆಮೇಲೆ ಲಾಯರ್ ಅವ್ರು ಕೂತವ್ರು, ಅವ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ಏನೂ ಗೊತ್ತಿಲ್ದಿರೋ ಮುಗ್ಧ ಹೋಗ್ಬಿಟ್ಟು ಜೈಲಲ್ಲಿ ಕೂತ್ಕೊಂಡ್ರೆ ಅವ್ರನ್ನ ಕರ್ಕೊಂಬರತಕ್ಕಂಥ ತಾಕತ್ತಿರೋದು ನಮ್ಮ ಲಾಯರು ಜಡ್ಜು ಕೊಡೋ ಜಡ್ಜ್ಮೆಂಟಲ್ಲಿ. ಆ ಕಾರಣಕ್ಕೆ ಅವ್ರಿಗೂ ಗೌರವ ಐತೆ, ಸಾಮಾಜಿಕ ಕಾಳಜಿ ಇರ್ತಕ್ಕಂಥದ್ದು. ಆಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ನಾನು ಗೌರವ ಹೇಳ್ತೀನಿ. ಯಾಕಂತಂದರೆ ಎಷ್ಟೋ ಅನ್ಯಾಯಗಳು ಇವತ್ತು ನಿಂತಿರೋದು. ಯಾಕಂತಂದ್ರೆ ಅವರು ಹಗಲು ರಾತ್ರಿ ಅಂದಿರ ಕಷ್ಟಪಡ್ತಾ ಇರೋದಕ್ಕೆ. ಆ ಕಾರಣಕ್ಕೆ ಎಲ್ಲರಿಗೂ ಸಾಮಾಜಿಕ ಕಾಳಜಿ ಇರಬೇಕು. ಏನು ಅಂತಂದರೆ ಇವಾಗ ವೀಡಿಯೋ ಮಾಡೋದು ಹೆಂಗೆ ಗೊತ್ತಾ, ಕೆಲವರೆಲ್ಲನೂ ವೈರಲ್ ಆಗಬೇಕು. ಅವನು ಹಾಳಾಗಿ ಹೋದ ಅಂತಂದರೆ ಅದನ್ನ ಹಾಕ್ಬೇಕು ಫಸ್ಟು. ಇವನು ಯಾರೋ ತಪ್ಪುಗಳನ್ನ ಮಾತ್ರ ಹಾಕಬೇಕು, ವೈರಲ್ ಬೆಳಗ್ಗೆಕ
ಓಡ್ಬಿಡ್ತು 10 ಲಕ್ಷ ಜನ ಯಾವ ತರ ಗೊತ್ತಾ, ಇನ್ನೊಬ್ಬ ಅಲ್ಲಂಗಲ್ಲೋ ನೀನ್ ಬದುಕಿದ್ರೆ ನಿನ್ನ ಸಾಯಿಸ್ಬಿಟ್ಟು ನಿನ್ನ ಸಮಾಧಿ ಮೇಲೆ ರಾಜ್ಯ ಕಟ್ಟಕ್ಕೆ ಸೂಸೈಡ್ ಮಾಡ್ಕೊಂಡ್ಬೇಕನ್ಬಿಟ್ಟು ಕರೆಂಟ್ ವೈರ್ ಇಟ್ಕೊಂಡ ಕಂಬ ಹತ್ತಾ ಇದ್ರೆ ಮೊಬೈಲ್ ಎತ್ತಿ ಇಟ್ಕೊಂಡು ಅವ್ನು ಎಳ್ಕೊಂಡೋಣ ಸಾಯೋದ್ ಬೇಡ ಅಂತ ಎಳ್ಕೊಳಕ್ ಹೋಗ್ದಿರಾ ಹೋಗಿ ಇಟ್ಕೊಳೋದ್ ಹೆಂಗ್ ಸಾಯ್ತಾನೆ ಏನ್ ಅನ್ಬಿಟ್ಟು ಮೊಬೈಲ್ ಎತ್ತಿ ಇಟ್ಕೊಂತಾರೆ. ಆತರ ಜನಗಳು. ಈ ವಿಡಿಯೋ ಮುಖಾಂತರ ಇವತ್ತು ನಾನು ಯಾಕೆ ಇಷ್ಟು ಓಪನ್ ಅಪ್ ಆಗಿ ಮಾತಾಡಿದ್ರೆ, ನಾನು ಯಾವ ವಿಡಿಯೋನಲ್ಲಿ ಇಷ್ಟು ಮಾತಾಡಿಲ್ಲ. ಇವತ್ತು ಯಾಕೆ ಮಾತಾಡಿದ್ದೆ ಅಂದ್ರೆ ಈ ಹುಡುಗನಿಗೋಸ್ಕರನೇ ಅರ್ಧ. ಹೌದು, ನಾನು ಆ ವಿಡಿಯೋ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಆಮೇಲೆ ನೀನು ವೈಯಕ್ತಿಕ ಮಾತಾಡೋ ಅಷ್ಟು ಅಧಿಕಾರ ಯಾವನ್ಗೂ ಇಲ್ಲ. ನೀನು ಹುಟ್ಟಿಸಿದ ತಂದೆ ತಾಯಿ ನಿನ್ನ ಚಪ್ಪಲಿನಲ್ಲಿ ಹೊಡಿಲಿ, ಅದು ನಿನ್ಗೆ ಆಶೀರ್ವಾದ. ಯಾವನ ಬಂದು ನೀನು ಪ್ರಶ್ನೆ ಮಾಡೋಷ್ಟು ಅದು ಏನೈತೆ ಇದೆಯಾ? ಹಾಂ, ಕುಗ್ಗೋದು ಮನುಷ್ಯ ಯಾವಾಗ ಗೊತ್ತಾ? ಯಾವಾಗ ಹೇಳಿ ಕುಗ್ಗೋದು? ತಲೆ ಹಾಕೊಂಡು ಬೇರೆಯವ್ರು. ಇವಾಗ ನಾನು ಇದು ತಿಂತಾಯಿದ್ದೀನಿ, ನನ್ನ ಕರೆಸಿ ಪಾಪ ಪುಣ್ಯಾತಮರು ಊಟ ಹಾಕೋರೆ, ತಿಂದುಬಿಟ್ಟು ಮುಚ್ಕೊಂಡು ಹೋದ್ರೆ ಅದು ಸಂಸಾರಿ ಲಕ್ಷಣ. ಇಲ್ಲಿ ತಿಂದುಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಏನು ಹಾಕಿದ್ದವರು ಅಂದರೆ ಅದು ಮೀಟ್ರ್ ಕೊಡ್ತಿಲ್ಲ ಲಕ್ಷಣ. ಕರೆಕ್ಟ್ ಅಣ್ಣ? ಹೊರತುರೋ ಡೈಲಾಗ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ರಿಯಾಲಿಟಿನಲ್ಲಿ ಅವರು ಮಾತಾಡೋದೇ ಡೈಲಾಗಲ್ಲಿ ಇರುತ್ತೆ. ಕಂಪ್ಲೀಟ್ 99% ಆಫ್ ದ ಮಾತು ಕಂಪ್ಲೀಟ್ ಡೈಲಾಗಲ್ಲಿ ಇರುತ್ತೆ. ಅಂತ ಅಂದರೆ ಅಷ್ಟು ವಿಚಾರಗಳು ಅವ್ರಿಗೆ ಗೊತ್ತು, ತಿಳ್ಕೊಂಡಿದ್ದಾರೋ ಅಥವಾ ಅವರು ನೋಡಿ ಕಲ್ತಿದ್ದಾರೋ ಗೊತ್ತಿಲ್ಲ. ಬಟ್ ಅವರಿಗೆ ಅಷ್ಟು ವಿಚಾರ ಗೊತ್ತು. ಅವ್ರ ಜೊತೆ ಕೂತ್ಕೊಂಡು ನೀವು 10 ನಿಮಿಷ ಕಾನ್ವರ್ಸೇಷನ್ ನೀವು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನೇನು ನಡೆದೈತೆ ಅಂತ ಅವರೇ ಹೇಳ್ಬಿಡ್ತಾರೆ. ಪ್ರಿಡಿಕ್ಷನ್ ಥರ ಮಾಡಲ್ಲ ಅವ್ರು, ಜಸ್ಟ್ ನಿಮ್ಮನ್ನು ನೋಡಿ ಮಾತಾಡೋ ಥರ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ, ಕೆಲವೊಂದು ಥರ ಧೈರ್ಯಗಳನ್ನ ತುಂಬ್ತಾರೆ. ಸೊ ನಾನಿದೆ 3ನೇ ಸಲ ಆಲ್ಮೋಸ್ಟ್ 3ನೇ ಸಲ ಮೀಟ್ ಆಗ್ತಿರೋದು. ಸೊ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಸೊ ಯಾವುದಾದ್ರೂ ನೀವು ನೋಡೋದನ್ನ ಏನು ನೋಡ್ತಿರಲ್ಲ, ಅದರಿಂದ ಒಳಗಡೆ ಆ ವ್ಯಕ್ತಿ ಬಗ್ಗೆ ತುಂಬ ವಿಚಾರಗಳಿರುತ್ತೆ, ಅದನ್ನು ತಿಳ್ಕೊಳ್ರಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿನಗೂ ನಾನು ಹೇಳೋದದೇ, ನಿನಗೂ ಅಷ್ಟೇ, ಎಲ್ಲ ಯೂತ್ಸ್ ಕೇಳೋದಷ್ಟೇ. ನಿಮ್ಮ ನಾನು ಬಿಟ್ಟು ಬದುಕಬೇಡ್ರಿ, ಇನ್ನೊಬ್ರಿಗೋಸ್ಕರ ಬದುಕಬೇಡ್ರಿ, ಇನ್ನೊಬ್ರಿಗೋಸ್ಕರ ಭಯ ಬೀಳ್ಬೇಡ್ರಿ. ಸಾವು ಯಾವಾಗಲೂ ನಮ್ಮ ಬೆನ್ನಿಂದನೇ ಇರ್ತೈತಿ, ಯಾವಾಗ ಬರ್ತೈತೆ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಅವರು ಸತ್ತೋದ್ರು, ಪುಣ್ಯಾತಮರು. ನಮ್ಮ ದೇಶಕ್ಕೋಸ್ಕರ ತುಂಬ ಒಳ್ಳೆ ಕೆಲಸ ಮಾಡವ್ರೆ, ಮಾತಾಡ್ದಿರ. ಕರೆಕ್ಟಾ? ಅದು ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷ ಬೇಕಾಗಿಲ್ಲ. ಇವತ್ತು ನಾನು ಬ್ಯಾಂಕ್ ಹೋದಾಗ ನನಗೆ ಗೊತ್ತಾಗಿದ್ದು ದೇವ್ರನೇ. ಗೌರ್ಮೆಂಟ್ ರಜಾ ಅಂತ. ಗೌರ್ಮೆಂಟ್ ರಜಾ ಇವತ್ತು ದೇವ್ರನೇ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅದು ನಮ್ಮ ಭಾರತೀಯದ ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ ಎಲ್ಲರೂ ಆಚರಣೆ ಮಾಡ್ತೀರಿ. ದಯವಿಟ್ಟು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಮತ್ತು ಸಪ್ಲಂ ಜಾತ್ರೆ 11ನೇ ತಾರೀಕು ಶನಿವಾರ ಅದ್ದೂರಿ ಮೆರವಣಿಗೆ ಇರುತ್ತೆ. ದಯವಿಟ್ಟು 15 ಜೊತೆ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ, ಬೀಜದ ಕರು ಮತ್ತು 1 ಜೊತೆ ಕಡ್ಸ್ ಕೂಡ ಬರುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಮ್ಗೆ ಹಾರೈಸಿ ಆ ಮೆರವಣಿಗೆನಲ್ಲಿ ಪಾಲ್ಗೊಳ್ರಿ. ಇವತ್ತು ಇವರಿಬ್ಬರಿಗೂ ಇನ್ವಿಟೇಷನ್ನು 11ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ದಯವಿಟ್ಟು ಬರಬೇಕಪ್ಪ. SMR ಬರಬೇಕು, ಮತ್ತು ಅರುಣ್ ಬರಬೇಕು. ನಿಮ್ಮ ಹುಡುಗರು ಯಾಕಂತಂದರೆ ಇದು ಹಳ್ಳಿ ನಮ್ಮ ಸೊಗಡು ನಿಮ್ಗೆ ಗೊತ್ತಾಗುತ್ತೆ ಅದು ಏನು ಅಂತ ಅಂದ್ಬಿಟ್ಟು. ಹಾಂ, ಓಕೆ ಹೇಳ್ರಿ ನೀವೇನಾದ್ರು. ನಂದೇನಿಲ್ಲ ಅಣ್ಣ, ನೀವು ಹೇಳ್ಬಿಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಓಕೆ, ವಿಡಿಯೋ ನೋಡಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕ್ರಿ, ಚಾನಲ್ನ ಬೆಳೆಸ್ರಿ. ಏನಾದರೂ ಲೋಪದೋಷ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಒಳ್ಳೆ ತಂದಲ್ಲಿ ಕಮೆಂಟ್ ಮಾಡ್ರಿ. ಯಾಕಂತಂದ್ರೆ ನೀವು ಮಾಡೋ ಒಂದು ಕಮೆಂಟ್ ಕೆಲವೊಬ್ರು ಮನಸ್ಥಿತಿನೇನೆ ಇದಾಗುತ್ತೆ. ಅದರಲ್ಲಿ ನಮ್ಮ SMR ತುಂಬಾ ಸೂಕ್ಷ್ಮ ಅಂತ ನನಗನ್ಸ್ತಾ ಇದೆ. ಸೂಕ್ಷ್ಮ ಅಲ್ಲ, ನಮ್ಮ ಪರ್ಸನಲ್ ಲೈಫ್. ಕರೆಕ್ಟ್. ನಾನು ಇನ್ನೊಂದು ಹೇಳೋದು SMRಗೆ ಇನ್ನ ಒಂದ್ಸಲಿ ಕೂಡ ಹೇಳ್ತೀನಿ, 3ನೇ ವ್ಯಕ್ತಿ ನಮ್ಮನ್ನ ಜಡ್ಜ್ ಮಾಡೋ ಅಷ್ಟು ನಮಗಿನ್ನ ಉತ್ತಮರು ಅವ್ರಲ್ಲ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ತಮಿಳಲ್ಲಿ ಮಾಡಿರೋದು ವಿಡಿಯೋ, ನಾನು ತಪ್ಪಿತಸ್ಥ, ಓಕೆ ನಾನು ಒಪ್ಕೊತೀನಿ. ಆದರೆ ನೀನು ಹೇಳ್ಬಾರ್ದು, ನೀವು ನನಗಿಂತ ಉತ್ತಮ್ರ ಇಲ್ಲ ತಾನೆ? ಮುಗೀತಲ್ಲ, ನಡೀರಿ. ಇವತ್ತಿನ ರೆಸಿಪಿ ನಾಟಿ ಕೋಳಿ ಬಿರಿಯಾನಿ ತಿಂದು ಸವಿದು ಎಲ್ಲರೂ ಎಂಜಾಯ್ ಮಾಡಿಕೊಂಡು ನಮ್ಮ ಕೆಲವೊಂದು ನೋವುಗಳನ್ನ ಕೆಲವೊಂದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀರಿ. ದಯವಿಟ್ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಮತ್ತು ಶೇರ್ ಮಾಡಿರಿ. ಯಾಕಂತಂದರೆ ಇನ್ಫಾರ್ಮೇಷನ್ ಇರ್ತಕ್ಕಂಥ ವೀಡಿಯೋಗಳು ಮಾಡೋದು. ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರದಿಂದನೇ ಇವತ್ತು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಇಷ್ಟು ಬೆಳೆದಿರೋದು, ಮತ್ತು ಒತ್ತೂರು ಸಂತೋಷ್ ಬೆಳೆದಿರೋದು ನಿಮ್ಮಿಂದನೇ. ನಮ್ಮ ಸೀನಣ್ಣ ಇರ್ಬೋದು, ರಗಣ್ಣ ಇರ್ಬೋದು, ಮತ್ತು ಕಟಾರೆಯವರು ಇರ್ಬೋದು, ಮತ್ತು ನಮ್ಮ SMR ಇರ್ಬೋದು, ಎಲ್ಲರೂ ಪ್ರೋಝೋನ್ ಕೂಡ ಅಷ್ಟೇ. ಪ್ರೋಝೋನ್ ಕಡೆಯಿಂದ
ಹೊಸ ವರ್ಷಕ್ಕೆ ಆಫರ್ಗಳಿದೆಯಂತೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ವೀಡಿಯೋ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಪ್ರೋ ಝೋನ್ ಅಂತ ಏನು ಓಪನ್ ಮಾಡಿದ್ದಾರೆ, ನೆಕ್ಸ್ಟ್ ಸಿಸ್ಟರ್ ಝೋನ್ ಅಂದ್ಬಿಟ್ಟು ಹೆಣ್ಮಕ್ಳು ಕೂಡ ಓಪನ್ ಇದೆಯಂತೆ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ. ರೈತರ ಮಕ್ಕಳನ್ನ ಬೆಳೆಸ್ರಿ, ಬಡವ್ರ ಮಕ್ಕಳು ಬೆಳಿಬೇಕು. ಜೈ ಹಳ್ಳಿಕಾರ್.